ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಅವರಿಗೆ, ಇಡೀ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ, ಅನಂತ ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಜ್ಞಾನ ಹಂಚಿಕೆ ಕಾರ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಜ್ಞಾನ ಹಂಚಿಕೆಗಾಗಿ ಆಯ್ದುಕೊಂಡಿರ್ತಕ್ಕಂಥ ವಿಷಯ ಆತ್ಮಾಯಣ. ಆತ್ಮಾಯಣವನ್ನ ಯಾಕೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಇದುವರೆಗೆ ಸಾಕಷ್ಟು ವಿಷಯವನ್ನ ಗ್ರಹಿಸಿದ್ದೀರಾ ಮಾಸ್ಟರ್ಸ್. ಪ್ರಸ್ತುತವಿರುವ ಜೀವನ ಸ್ವಲ್ಪ, ಮರಣಾನಂತರದ ಜೀವನ ಅನಂತವಾಗಿದೆ. ಬುದ್ಧಿಯಿಂದ ಈ ಜೀವನವನ್ನ ಜೀವಿಸ್ಬೇಕು. ಬುದ್ಧಿಯಿಂದ ಜೀವಿಸಿದಾಗ ಮಾತ್ರ ಬುದ್ಧನಾಗ್ಲಿಕ್ಕೆ ಸಾಧ್ಯ. ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಬುದ್ಧಿಯಿಂದ ಜೀವಿಸಿದವರು ಈ ಜೀವನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದೆ ಅನಂತರದ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ಆ ರೀತಿಯಾಗಿ ಜೀವನವನ್ನ ಸಾಗಿಸ್ಬೇಕು ನಾವು. ಅದಕ್ಕೋಸ್ಕರ ಈ ಆತ್ಮಾಯಣದ ವಿಷಯ ನಮಗೆ ತಿಳಿದ್ರೆ ಮಾತ್ರ ಸಾಧ್ಯ. ನಿನ್ನೆ ದಿನ ಸೂಕ್ಷ್ಮ ಲೋಕದ ಯಾನ ಹೇಗಿರುತ್ತೆ, ಸೂಕ್ಷ್ಮ ಲೋಕ ಯಾನದಲ್ಲಿ ಯಾವ್ಯಾವ ಅನುಭವಗಳಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿದ್ವಿ ಮಾಸ್ಟರ್ಸ್. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ಧ್ಯಾನ ಸಾಧನೆ ಅತ್ಯಂತ ಪ್ರಾಮುಖ್ಯವಾಗಿ ಸಾಧನೆ ಮಾಡ್ಬೇಕು, ಹೆಚ್ಚಿನ ಸಮಯವನ್ನ ನೀಡ್ಬೇಕು ಅನ್ನೋ ಅಂಶಗಳ ಬಗ್ಗೆ ಗಮನ ಹರಿಸಿದ್ವಿ ಮಾಸ್ಟರ್ಸ್. ನಿನ್ನೆ ಲೇಖಕರಾದಂತಹ ಪೀಟರ್ ರಿಷಲ್ಲೋ ಅವರಿಗೆ ಜ್ಞಾನ ನೀಡ್ತಕ್ಕಂತಹ ಭಾರತೀಯ ವಿದ್ವಾಂಸರಿದ್ರಲ್ಲ, ಅವರು ನೀವು ಇದುವರೆಗೆ ತಿಳಿದಂತ ವಿಷಯಗಳನ್ನೆಲ್ಲ ಬರವಣಿಗೆ ರೂಪದಲ್ಲಿ ಇಡಿ ಅಂತ ಹೇಳ್ಬಿಟ್ರು. ಅದ್ರ ಜೊತೆಗೆ ಇನ್ನೂ ಕೆಲವು ಸೂಚನೆಗಳನ್ನು ನೀಡ್ತಾರೆ. ಆ ಸೂಚನೆಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳಿತಾ ಹೋಗೋಣ ಮಾಸ್ಟರ್ಸ್. ನೀವು ಇಂದು ಮತ್ತು ಇನ್ನು ಮುಂದೆ ಮಾಂಸಾಹಾರವನ್ನ ತೆಗೆದುಕೊಳ್ಳಕೂಡದು. ಅದೇ ರೀತಿಯಾಗಿ ಮದಿರಾಪಾನವನ್ನು ಕೂಡ ಮಾಡದೇ ಇರಬೇಕು. ನೀವು ಅಲ್ಪ ಸ್ವಲ್ಪ ಮಾಂಸಾಹಾರವನ್ನು ಸೇವಿಸುತ್ತಿದ್ದೀರಾ, ನನಗೆ ತಿಳಿದಿದೆ. ಮದಿರಾಪಾನವನ್ನ ಅತಿಯಾಗಿ ಮಾಡುತ್ತಿದ್ದೀರಾ. ಆದರೆ ಸ್ವಲ್ಪ ಮದಿರೆಯೂ ಕೂಡ ನನ್ನ ಕಷ್ಟವನ್ನು ಹೆಚ್ಚು ಮಾಡುತ್ತದೆ. ಅಂದರೆ ನಿಮ್ಮನ್ನು ಸೂಕ್ಷ್ಮ ಲೋಕ ಯಾನವನ್ನ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ ಮಾಸ್ಟರ್ಸ್, ಅದಕ್ಕೋಸ್ಕರ ಇವೆಲ್ಲ ನಿಬಂಧನೆಗಳನ್ನ ನೀವು ಪಾಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಮರಳಿ ಶರೀರವನ್ನು ಪ್ರವೇಶ ಮಾಡಿದಾಗ ನಾನು ನಿನ್ನ ಮಸ್ತಿಷ್ಕದ ಕೋಶಗಳ ಮೇಲೆ ಪ್ರಭಾವ ಬೀರಿ ನೀನು ಶರೀರದಾಚೆ ಹೊಂದಿದ ಅನುಭವಗಳನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕಾಗುವುದು. ಇದೆಲ್ಲ ಸಂಪೂರ್ಣ ಯಶಸ್ವಿಯಾಗಿ ಜರುಗಲೇಬೇಕೆಂಬ ಅವಶ್ಯಕತೆ ಇಲ್ಲದೆ ಹೋದರೂ ನನ್ನ ಗುರುಗಳು ಈ ಮಾತಿಗೆ ಒಪ್ಪಿಕೊಂಡಿದ್ದಾರೆನ್ನುವ ಕಾರಣದಿಂದ ಪ್ರಯತ್ನ ಪಡುತ್ತೇನೆ. ಅವರು ನನ್ನ ಕಾರ್ಯದಲ್ಲಿ ಸಹಾಯ ಮಾಡುತ್ತಾರೆನ್ನುವ ಕುರಿತು ನನಗೆ ನಂಬಿಕೆ ಇದೆ. ನಾಳೆ ನೀನು ನಿನ್ನ ರಾತ್ರಿಯ ಊಟವನ್ನು 7 ಗಂಟೆಗೆ ಮಾಡಿಬಿಡು. ಆಮೇಲೆ ನಿನ್ನ ಕೋಣೆಗೆ ಹೋಗು ಮತ್ತು 9:45 ವೇಳೆಗೆ ನಿನ್ನ ಹಾಸಿಗೆಯ ಮೇಲೆ ತಯಾರಾಗಿರು. ಇವೆಲ್ಲವೂ ಕೂಡ ಈಗಾಗ್ಲೇ ಸಮಗ್ರ ಜೀವನ ಶೈಲಿಯಲ್ಲಿ ಇವನ್ನೆಲ್ಲ ಅಳವಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಏನು ಅಂತ ಕೆಲವರು ತಿಳಿದೇ ಹೋದ್ರು ಕೂಡ ಇದರಲ್ಲಿ ಎಷ್ಟು ಮುಖ್ಯ ಇದೆ ನಮ್ಮ ಆತ್ಮದ ಪುರೋಗತಿಗೆ. ನೀವೆಲ್ಲ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ಎಷ್ಟೊಂದು ಅತ್ಯಮೂಲ್ಯ ಅಂತಕ್ಕಂಥ ವಿಷಯವನ್ನ ಕೂಡ ಇದ್ರ ಮುಖಾಂತರ ತಿಳಿತಾ ಹೋಗ್ಬೋದು ಮಾಸ್ಟರ್ಸ್. ನಿನ್ನ ಹಾಸಿಗೆಯ ಮೇಲೆ ಹೋದ ಮೇಲೆ ಈ ಮಾತ್ರೆಯನ್ನು ತೆಗೆದುಕೋ ಅಂತ ಒಂದು ಮಾತ್ರೆಯನ್ನು ಕೂಡ ಕೊಡ್ತಾರೆ. ಇದರಿಂದ ನೀನು 10 ಗಂಟೆಗೆ ಮಲಗಲು ಸಾಧ್ಯವಾಗುತ್ತದೆ. ಯಾವುದೇ ನಿಶ್ಚಿಂತವಾಗಿ 10 ಗಂಟೆಗೆ ಹಾಸಿಗೆ ಮೇಲೆ ಹೋದ 10 ನಿಮಿಷದಲ್ಲೇ ನಿದ್ದೆಗೆ ಜಾರಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಸಮಯದಲ್ಲಿ ನಾನು ಬಂದು ತಲುಪುವೆ. ಹಾಸಿಗೆಯ ಮೇಲೆ ಮಲಗಿದ ಸಮಯದಲ್ಲಿ ನೀನು ಹೇಗೆ ಕಾಣುವೆ ಎಂಬುದನ್ನು ನೀನು ಮಲಗುವ ಮುನ್ನ ಕಲ್ಪನೆ ಮಾಡಿಕೊಳ್ಳಬೇಕು. ನೀನ್ ಮಲಗಿದಾಗ ನೀನ್ ಹೇಗ್ ಕಾಣ್ತೀಯ ಅನ್ನೋದನ್ನ ಫಸ್ಟೇ ಕಲ್ಪನೆ ಮಾಡ್ಕೋಬೇಕು. ಹಾಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡು ಅಂತ ಹೇಳ್ತಿದಾರೆ ಅಂತ ಮಾಸ್ಟರ್ಸ್. ಇದನ್ನು ಮಾಡಲು ಅತ್ಯಂತ ಸುಲಭ ವಿಧಾನವೆಂದರೆ ನೀನು ಹಾಸಿಗೆಯ ಮೇಲೆ ಸರಿಯಾದ ಒಳ ಮಾಳಿಗೆಗೆ ಒಂದು ದರ್ಪಣವಿದ್ದಾಗ ನೀನು ಹಾಸಿಗೆಯ ಮೇಲೆ ಮಲಗಿದರೆ ನೀನು ಹೇಗೆ ಕಾಣಿಸುವುದು ಅದೇ ಭಾವಚಿತ್ರವನ್ನು ನಿನ್ನ ಮನಸ್ಸಿನಲ್ಲಿ ಹಾಕಲು ಬಯಸುತ್ತೇನೆ. ಏಕೆಂದರೆ ಶರೀರದಿಂದ ಹೊರ ಬಂದಾಗ ನಿನಗೆ ಈ ಚಿತ್ರವೇ ಮೊಟ್ಟ ಮೊದಲು ಕಾಣಿಸುತ್ತದೆ. ಯಾರಿಗೇ ಆಗ್ಲಿ ನಾನು ಶರೀರವನ್ನು ಬಿಟ್ಟು ಹೊರ ಬಂದಾಗ ಅದನ್ನು ನೋಡ್ಲಿಕ್ಕೆ ಭಯ ಆಗ್ತದೆ. ಅದಕ್ಕೋಸ್ಕರ ಮೊದಲೇನೆ ದರ್ಪಣದಲ್ಲಿ ನಾನು ಮಲ್ಕೊಂಡಾಗ ಹೀಗಿದ್ದೀನಿ, ನಾನು ಹೊರಗ್ ಬಂದಾಗ ಹೀಗ್ ಕಾಣಿಸ್ತೀನಿ ಅನ್ನೋದು ಮೊದಲೇ ನಿಮಗೆ ಕಲ್ಪನೆ ಇರ್ಲಿ ಅಂತ ಹೇಳ್ಬಿಟ್ಟು ಅವರು ದರ್ಪಣವನ್ನು ಇಡು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ನೀಡ್ತಾರೆ. ಮೊಟ್ಟ ಮೊದಲು ನೀನು ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿ ನಿನಗೆ ಆಶ್ಚರ್ಯವೆನಿಸುತ್ತದೆ. ವಾಸ್ತವವಾಗಿ ನೀನು ಭೌತಿಕ ಶರೀರವನ್ನು ಆಗ ನೋಡಿಕೊಳ್ಳಿವೆ.
ವಾಸ್ತವವಾಗಿ ನಿನ್ನ ಭೌತಿಕ ಶರೀರ ಮಲಗಿದಾಗ ಹೇಗಿರುತ್ತೆ, ಅದರಿಂದ ಹೊರ ಬಂದಾಗ ಹೇಗ್ ಕಾಣ್ತೀನಿ ಅನ್ನೋದು ನಿನಗೆ ಮೊದಲೇ ಹೀಗಾಗುತ್ತೆ ಅಂತ ತಿಳಿದ್ರೆ ಭಯ ಮತ್ತು ಆಶ್ಚರ್ಯ ಆಗಲ್ಲ ಅಂತ ತಿಳಿಸಿದಾರೆ ಮಾಸ್ಟರ್ಸ್. ಒಮ್ಮಿಂದೊಮ್ಮೆಲೆ ನೀನು ಹೆದರಿಕೊಳ್ಳಬಹುದು. ಈ ಹೆದರಿಕೆಯ ಕಾರಣದಿಂದಾಗಿ ನೀನು ತಕ್ಷಣವೇ ಹಾಸಿಗೆಯ ಮೇಲೆ ಮಲಗಿರುವ ನಿನ್ನ ಶರೀರದೊಳಗೆ ಮರಳಿ ಪ್ರವೇಶಿಸುವೆ. ಏನೋ ಆಘಾತ ಆಗಬಾರ್ದು, ನೋಡ್ಬಿಟ್ಟು ತಕ್ಷಣಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮತ್ತೆ ಪುನಃ ನೀನು ಹೋಗಿ ಶರೀರವನ್ನು ಸೇರ್ಬಿಡ್ತೀಯ. ಆದ ಕಾರಣ ನಿನಗೆ ಇದೆಲ್ಲ ವಿಷಯವು ಮೊದಲೇ ತಿಳಿದಿರ್ಲಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮತ್ತು ನಿದ್ರೆಯಿಂದ ಎಚ್ಚರಗೊಳ್ಳುವೆ. ನೀನು ಇದನ್ನು ತಡೆಯಬೇಕೆಂಬ ಉದ್ದೇಶದಿಂದ ಏನಾಗಬಹುದೆಂಬುದನ್ನ ನಿನಗೆ ಮೊದಲೇ ಎಚ್ಚರಿಸುತ್ತಿದ್ದೇನೆ. ನಿನಗೆ ಈ ಮೊದಲೇ ಇವೆಲ್ಲ ವಿಷಯಗಳು ಕೂಡ ನಿನ್ನ ಗಮನದಲ್ಲಿ ಇರ್ಲಿ ಅಂತ ಎಚ್ಚರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೀನಂತೂ ದಿನಾಲು ಶರೀರದಿಂದ ಹೊರಬರುವೆ. ಪ್ರತಿಯೊಬ್ರು ಕೂಡ ದೀರ್ಘ ನಿದ್ರಾವಸ್ಥೆಯಲ್ಲಿದ್ದಾಗ ಶರೀರದಿಂದ ಹೊರಗ್ ಬರ್ತೀವಿ. ಆದರೆ ಅದು ನಿನಗೇನು ನೆನಪಿನಲ್ಲಿಲ್ಲ. ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥದ್ದು ಅದೇನೆ. ಶರೀರದಿಂದ ಪ್ರತಿದಿನನೂ ದೀರ್ಘ ನಿದ್ರಾವಸ್ಥೆಯಲ್ಲಿದ್ದ ಹೊರ ಬರ್ತೇವೆ, ಆದ್ರೆ ಅದು ನೆನಪಿನಲ್ಲಿ ಉಳಿದಿರೋದಿಲ್ಲ. ಏಕೆಂದರೆ ನೀನು ಶರೀರದಿಂದ ಹೊರಬರುವ ವಿಷಯವಾಗಿ ಎಚ್ಚರದಿಂದ ಇರುವುದಿಲ್ಲ. ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಜ್ಞಾನ ಗೊತ್ತಿರೋದಿಲ್ಲ. ಆ ಶರೀರದಿಂದ ಹೊರ ಬಂದಾಗ ಯಾವ ರೀತಿಯಾಗಿ ಈ ಎಚ್ಚರ ಅಂತಕ್ಕಂಥದ್ದು ಸ್ಥಿತಿ ಇರೋದಿಲ್ಲ. ನಿನ್ನ ಮಲಗುವ ಮತ್ತು ಭೌತಿಕ ಶರೀರದಿಂದ ಬೇರ್ಪಡುವಾಗ ಚೇತನವು ಬೇರ್ಪಡಲಾರದಂತೆ ನಾನು ವ್ಯವಸ್ಥೆ ಮಾಡುತ್ತಿದ್ದೇನೆ. ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರ ಬೇರ್ಪಟ್ಟಾದ್ಮೇಲೆ ಚೇತನವು ಬೇರ್ಪಡಲಾರದಂತೆ ನೋಡ್ಕೊಳ್ತೀನಿ ಅಂತ ವ್ಯವಸ್ಥೆ ಮಾಡ್ತಿದ್ದೀನಿ. ಮಲಗುವ ಕ್ಷಣದಿಂದ ಹಿಡಿದು ಮುಂಜಾನೆ ಶರೀರದಲ್ಲಿ ಮರಳಿ ಬರುವವರೆಗೆ ಚೇತನದ ನಿರಂತರತೆಯನ್ನು ಕಾಪಾಡಿಕೊಳ್ಳಲು ನಾನು ನಿನಗೆ ಸಹಾಯ ಮಾಡುತ್ತೇನೆ. ಈ ಭೌತಿಕ ಶರೀರದಿಂದ ಬೇರ್ಪಟ್ಟು ಪುನಃ ಮುಂಜಾನೆ ಸಮಯದಲ್ಲಿ ನಿದ್ರೆಯಿಂದ ಎದ್ದೇಳುವವರೆಗೂ ಅಂದ್ರೆ ಆ ಸಮಯದವರೆಗೂ ಕೂಡ ನೀನ್ ನನ್ ಜೊತೆ ಪ್ರಯಾಣ ಮಾಡ್ತೀಯಲ್ಲ, ಅಲ್ಲಿವರೆಗೂ ಕೂಡ ನಿನ್ನ ದೇಹದಲ್ಲಿ ಚೇತನ ಇರುವಂತೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಗ ನಿನಗೆ ಪ್ರತಿಯೊಂದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಮತ್ತು ಅದನ್ನು ಸೂಕ್ಷ್ಮವಾಗಿ ವರ್ಣಿಸಲು ನಿನಗೆ ಯಾವುದೇ ಕಷ್ಟ ಅನಿಸುವುದಿಲ್ಲ. ನನ್ನ ಸಹಾಯ ಇರೋದ್ರಿಂದ ನೀನು ಸೂಕ್ಷ್ಮ ಯಾನ ನಡೆದಂತ ಎಲ್ಲಾ ಘಟನೆಗಳನ್ನ ನೆನಪಿನಲ್ಲಿಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ ಮತ್ತು ನಿನಗೆ ಕಷ್ಟ ಅನ್ಸೋದಿಲ್ಲ ಅಂತ ಹೇಳ್ತಿದ್ದಾರೆ. ನಿನ್ನ ಶರೀರವು ಹಾಸಿಗೆಯ ಮೇಲೆ ಮಲಗಿರುವಾಗ ನಿನ್ನ ಸೂಕ್ಷ್ಮ ಶರೀರದ ಸಹಾಯದೊಂದಿಗೆ ನೀನು ಏನೇನು ಮಾಡಿದೆ ಎಂಬುದೆಲ್ಲವೂ ನಿನಗೆ ನೆನಪಿನಲ್ಲಿ ಇರುತ್ತೆ. ಚೇತನದ ಈ ನಿರಂತರತೆ ಇಲ್ಲದೆ ನಿನಗೆ ಬಹಳ ಕಡಿಮೆ ಇಲ್ಲವೇ ಏನೂ ನೆನಪಿನಲ್ಲಿ ಉಳಿಯುವುದಿಲ್ಲ. ಈ ಚೇತನ ಅಂತಕ್ಕಂಥದ್ದು ನಮ್ಮಲ್ಲಿ ಚೈತನ್ಯ ಶಕ್ತಿಯನ್ನ ಧ್ಯಾನದ ಮುಖಾಂತರ ವಿಶ್ವದಿಂದ ಹರಿತಕ್ಕಂಥ ಚೈತನ್ಯ ಶಕ್ತಿಯನ್ನ ಸ್ವೀಕಾರ ಯಾಕೆ ಮಾಡ್ಕೋಬೇಕು ಅದನ್ನ ಹೆಚ್ಚಾಗಿ ಅಂತ ಹೇಳಿದ್ರೆ ಈ ಚೈತನ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ನಿರಂತರತೆಯನ್ನ ಕಾಪಾಡ್ಕೋಬೇಕು ಮಾಸ್ಟರ್. ನಿದ್ರೆಗೆ ಹೋದಾಗ ಆ ಚೈತನ್ಯ ಅಂತಕ್ಕಂಥದ್ದು ಬಾರ್ದೇ ಹೋಗ್ತದೆ. ಅದಕ್ಕೋಸ್ಕರ ಇದನ್ನು ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಧ್ಯಾನವನ್ನ ಹೆಚ್ಚು ಮಾಡ್ಬೇಕಾಗಿದೆ. ಯಾವುದೇ ಒಂದು ಸಂಗತಿ ಅಪ್ಪಿತಪ್ಪಿ ನೆನಪಿನಲ್ಲಿ ಉಳಿದರೂ ಕೂಡ ನಿನಗೆ ಅದು ಕನಸು ಕಂಡಂತೆ ಅನಿಸುವುದು. ಕೆಲವೊಂದ್ಸರಿ ನಾವು ಹೇಳ್ತೀವಿ ಕನಸಲ್ಲಿ ಹೀಗಾಯ್ತು ಹಾಗಾಯ್ತು ಅಂದ್ರೆ ಆ ಸಮಯದಲ್ಲಿ ನಮ್ಗೆ ಆ ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಮಾಡಿದಾಗ ಮಾತ್ರ ಕೆಲವೊಂದು ಅಷ್ಟೇ ಅಂಶಗಳು ನೆನಪಿನಲ್ಲಿ ಇರ್ಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಜನರು ನಿದ್ರಾವಧಿಯಲ್ಲಿ ಮಾಡಿದ ಕಾರ್ಯಗಳ ಅಂಶಗಳೇ ಕನಸುಗಳಾಗಿವೆ. ಜನರು ನಿದ್ರಾವಸ್ಥೆಯಲ್ಲಿ ಮಾಡಿದ ಸೂಕ್ಷ್ಮ ಯಾನದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳಿರ್ತಾವಲ್ಲ, ಅವೇ ನಮಗೆ ಕನಸುಗಳು ಅಂತ ನಾವು ತಿಳಿತೀವಿ. ಇವುಗಳನ್ನು ಮಸ್ತಿಷ್ಕದ ಕೋಶಗಳು ವಿಕೃತಗೊಳಿಸುತ್ತವೆ. ಪ್ರತಿಯೊಂದು ಸೂಕ್ಷ್ಮಗಳನ್ನು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭವಲ್ಲ. ಸರಿಯಾದ ಪರಿಣಾಮವನ್ನು ತಿಳಿದುಕೊಳ್ಳಲು ವರ್ಷಾನುಗಟ್ಟಲೆ ಅಧ್ಯಯನ, ಏಕಾಗ್ರತೆ ಮತ್ತು ಅಭ್ಯಾಸದ ಅವಶ್ಯಕತೆ ಇದೆ. ನಮಗೆ ಈ ಸ್ಥಿತಿಯನ್ನ ಹೊಂದಬೇಕು. ನಾವು ಸೂಕ್ಷ್ಮಯಾನ ನಡೆದಂತ ಘಟನೆಗಳೆಲ್ಲವೂ ನೆನಪಿನಲ್ಲಿ ಇರ್ಬೇಕು ಅಂದ್ರೆ ಅದಕ್ಕೆ ವರ್ಷಾನುಗಟ್ಲೆ ಬೇಕಾಗ್ತದೆ. ಮತ್ತು ಸಾಕಷ್ಟು ಪುಸ್ತಕಗಳ ಅಧ್ಯಯನವನ್ನು ಮಾಡ್ಬೇಕಾಗ್ತದೆ. ಮತ್ತೆ ಏಕಾಗ್ರತೆಯನ್ನು ಇರ್ಬೇಕಾಗ್ತದೆ. ಹಾಗೆ ಅಭ್ಯಾಸ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ನನ್ನ ಗುರುಗಳ ಸಹಾಯದಿಂದ ಹೊರತಾಗಿ ನಿನಗೆ ಎಲ್ಲವೂ ನೆನಪಿನಲ್ಲಿ ಉಳಿಯುವುದೆಂಬ ಭರವಸೆಯನ್ನು ನಾನು ನಿನಗೆ ಕೊಡುವುದಿಲ್ಲ. ನನ್ನ ಗುರುಗಳು ನನಗೆ ಸಹಾಯ ಮಾಡಿದ್ರಿಂದ ಮಾತ್ರ ನಿನ್ನಲ್ಲಿ ನೆನಪಿನಲ್ಲಿ ಇರ್ಲಿಕ್ಕೆ ನಾನು ಕೂಡ ಸಹಾಯ ಮಾಡ್ತೀನಿ ಅಷ್ಟೇ ಹೊರ್ತು ನಾನಾಗಿನೇ ಮಾಡಿದ ಸಹಾಯದಿಂದ ನಿನ್ನಲ್ಲಿ ಉಳಿತದೆ ಅಂತಕ್ಕಂಥ ಭರವಸೆಯನ್ನು ಕೂಡ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಈಗ ಸಂಪೂರ್ಣವಾಗಿ ಯಶಸ್ವಿಯಾಗುವೆ ಎಂದು ಭಾವಿಸಿಕೊಳ್ಳು. ಆಮೇಲೆ ಮುಂದೆ ಭವಿಷ್ಯದಲ್ಲಿ ಯಾವುದೇ ಸಂದರ್ಭದಲ್ಲಾದರೂ ನಿದ್ರೆಯಿಂದ ಎಚ್ಚರವಾದ ಮೇಲೆ ಒಂದು ವೇಳೆ ನಿನಗೇನು ನೆನಪಿನಲ್ಲಿ ಉಳಿಯದಿದ್ದರೆ ನಿರಾಶನಾಗಬೇಡ. ನಾನು ಸೂಕ್ಷ್ಮಯಾನ ಮಾಡಿಸಿದಾಗ ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮುಂದೊಂದಿನ ನನಗೆ ಹಾಗಾಗ್ತಾ ಇಲ್ಲಲ್ಲ ಅಂತಕ್ಕಂಥ ಬೇಸರ ಇಟ್ಕೋಬೇಡ. ಅದು ಆಗ್ಲೇಬೇಕು ಅಂತಾನು ಏನು ಇಲ್ಲ. ಮತ್ತು ನೀನು ನಿರಾಶನಾಗುವುದಿಲ್ಲವೆಂದು ನನಗೆ ವಿಶ್ವಾಸವಿದೆ. ಪ್ರತಿಯೊಬ್ರು ಹೇಳ್ತಕ್ಕ ಯಾವುದಕ್ಕೆ ಒಂದಕ್ಕೂ ಜೋತ್ ಬೀಳ್ಬೇಡ್ರಿ. ಎಲ್ಲದೂ ಕೂಡ ತಂತಾನೆ ಆಯಾ ಸಂದರ್ಭಕ್ಕೆ
ನಡೀತಾ ಹೋಗ್ತದೆ. ಅದನ್ನ ಅನುಭವ ಅಂತ ಸ್ವೀಕಾರ ಮಾಡ್ಬೇಕಷ್ಟೇ ಹೊರ್ತು ನನಗೆ ಅವಾಗ ಹಾಗಾಗ್ತಿತ್ತು, ಈಗ ಆಗ್ತಾ ಇಲ್ಲ ಹಿಂದೆ ಎಲ್ಲ ನನಗೆ ಪ್ರಾರಂಭದಲ್ಲಿ ಏನೆಲ್ಲ ಕಾಣಿಸ್ತಿತ್ತು, ಈಗ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಸಾಕಷ್ಟು ಅನುಭವಗಳನ್ನ ಹೇಳ್ಕೊಳ್ಬೇಕಾದ್ರೆ ಅನ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ಇದಕ್ಕೆ ಈ ರೀತಿಯಾಗಿ ಯಾವುದಕ್ಕೆ ಜೋತು ಬೀಳಬೇಡಿ. ಈಗ ನಾನು ಹೊರಡುವೆ, ನಾಳೆ ರಾತ್ರಿ ನಿನ್ನನ್ನು ಭೇಟಿ ಆಗುವೆ, ನಾಡಿದ್ದು ಮತ್ತೆ ನಾನು ಇಲ್ಲಿಗೆ ಬರುವುದಿಲ್ಲ, ನಿನಗೆ ನಾಳೆ ರಾತ್ರಿ ಸೂಕ್ಷ್ಮಯಾನ ಮಾಡಿಸ್ತೀನಿ, ತದನಂತರ ನಾನು ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನೀನು ಈ ಅತೀಂದ್ರಿಯ ಅನುಭವಗಳ ಕುರಿತು ನೆನಪಿನಲ್ಲಿಟ್ಟುಕೊಂಡಿರುವುದನ್ನೆಲ್ಲ ಬರೆಯಬೇಕೆಂದು ನಾನು ಬಯಸುತ್ತೇನೆ. ಈ ಸೂಕ್ಷ್ಮಯಾನ ಮಾಡಿದಾಗ ನಿನಗೆ ಆಗ್ತಕ್ಕಂಥ ಅತೀಂದ್ರಿಯ ಅನುಭವಗಳಾಗ್ತವೆ, ಅವನ್ನೆಲ್ಲನೂ ಬರೀಬೇಕು. ಈಗ ನಿನ್ನ ಮೇಲೆ ವಿಶ್ವಾಸವಿಡು ಮತ್ತು ಎಲ್ಲವೂ ಒಳ್ಳೆಯದಾಗುವುದು. ನಾವು ಮೊದ್ಲು ಮಾಡ್ತಕ್ಕಂಥದ್ದು ಅಷ್ಟೇ ಮಾಸ್ಟರ್ಸ್, ನಮ್ಮನ್ನ ನಾವೇ ನಂಬೋದಿಲ್ಲ. ಮೊದ್ಲು ಯಾಕೋ ಹೀಗಾಗ್ತಿತ್ತು, ನಾನ್ ಮೊದ್ಲು ಹೀಗಿದ್ದೆ, ಈಗ ಯಾಕೋ ಏನೋ ಬದಲಾಗಿದ್ದೀನಿ, ಈ ರೀತಿಯಾಗಿ ನಮ್ಮಲ್ಲಿ ನಮ್ಗೇನೆ ವಿಶ್ವಾಸ ಕಳ್ಕೊಳ್ತೀವಿ. ಮೊದಲು ನಮ್ಮನ್ನ ನಾವು ನಂಬಬೇಕು. ನಾವು ನಿನ್ನ ಮೇಲೆ ವಿಶ್ವಾಸವಿಡು, ಅವಾಗ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಂತರ ಅಧ್ಯಾಯಗಳು ಪ್ರಾರಂಭ ಆಗ್ತದೆ. ಸೂಕ್ಷ್ಮಯಾನ ಮಾಡ್ತಕ್ಕಂಥದ್ದು. ನಿನ್ನೆ ರಾತ್ರಿ ಎಲ್ಲಾ ಘಟನೆಗಳನ್ನು ಬರೆಯಬೇಕೆಂದು ನನಗೆ ನೀಡಿದ ನಿರ್ದೇಶನಗಳಲ್ಲಿ ಕೇಳಲು ಎಷ್ಟು ಸರಳವೋ ಮಾಡಲು ಅಷ್ಟೇ ಕಠಿಣವಾಯಿತು. ಪ್ರಯೋಗ ಬಹಳ ಯಶಸ್ವಿಯಾಗಿತ್ತು. ನನಗೆ ಎಲ್ಲವೂ ನೆನಪಿನಲ್ಲಿ ಉಳಿದಿದೆಯೋ ಅಥವಾ ಇಲ್ಲೋ ಎಂಬುದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗುರು ಇಲ್ಲಿ ಬಂದು ಹೇಳುವರು. ನಾನು ಹೇಳಿದ ಯಾವ್ಯಾವ ಅಂಶಗಳನ್ನ, ಅವ್ರು ಹೇಳಿದಂತ ಎಲ್ಲಾ ಅಂಶಗಳನ್ನ ಬರೆದಿದ್ದೀನ ಅಥವಾ ಇಲ್ಲ ಅಂತಕ್ಕಂಥದ್ದು ನನ್ನ ಗುರುಗಳಿಗೆ ತಿಳಿಬೇಕು ಅಂತ ಹೇಳ್ತಾರೆ. ಆದ್ರೆ ಕೆಲವು ಅತ್ಯವಶ್ಯಕ ಸಂಗತಿಗಳನ್ನು ಬರೆಯಲು ಕೂಡ ನನಗೆ ನನ್ನ ವಿಚಾರಗಳೊಂದಿಗೆ ಹೋರಾಡಬೇಕಾಯ್ತು. ನಾವು ಕೆಲವೊಂದಕ್ಕೆ ಬದ್ಧರಾಗಿರ್ತೀವಲ್ಲ, ಆದ್ರೆ ಇದು ಅನುಭವ ಅಂತಕ್ಕಂಥದ್ದು ಅತೀಂದ್ರಿಯವಾದಾಗ ಅದು ಈಗ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ, ಈ ರೀತಿಯಾಗಿ ನಮ್ಮ ವಿಚಾರಗಳ ಜೊತೆನೆ ಗೊಂದಲ ಉಂಟಾಗ್ತಾ ಇರ್ತದೆ ಮಾಸ್ಟರ್ಸ್. ಕೆಲವೊಂದು ಕೇಳಿದಾಗ, ಕೆಲವೊಂದು ಅನುಭವಕ್ಕೆ ಬಂದಾಗ. ರಾತ್ರಿ ಕತ್ತಲೆ ತುಂಬಿತ್ತು. ನಾನು ಆಚಾರ್ಯರ ನಿರ್ದೇಶನ ಅನುಸಾರ 9:45 ಗಂಟೆಗೆ ಹಾಸಿಗೆಯ ಮೇಲಿದ್ದೆ. ಅವರು ನೀಡಿದ್ದ ಮಾತ್ರೆಯನ್ನು ತೆಗೆದುಕೊಂಡೆ ಮತ್ತು ನನ್ನ ಹಾಸಿಗೆಯ ಮೇಲ್ಭಾಗದಲ್ಲಿ ದರ್ಪಣ ಇದ್ದರೆ ಅದರಲ್ಲಿ ಏನು ನೋಡಬಲ್ಲೆನೆಂಬ ಕಲ್ಪನೆಯ ಮೇಲೆ ನನ್ನ ಗಮನ ಕೇಂದ್ರೀಕರಿಸಿದೆ. ಈ ದರ್ಪಣ ಇಟ್ರೆ ನಾನು ಏನ್ ನೋಡ್ಬಲ್ಲೆ ಅನ್ನೋದ್ರ ಕಡೆ ಕೇಂದ್ರೀಕರಿಸಿದ್ರಂತೆ. ಆಗ ಹಾಸಿಗೆಯ ಪಕ್ಕದಲ್ಲಿ ಒಂದು ಗಡಿಯಾರವೂ ಕೂಡ ಇತ್ತು, ಸಮಯವನ್ನ ಸೂಚಿಸಲಿಕ್ಕೆ. 10 ಗಂಟೆಗೆ ಸರಿಯಾಗಿ ಗಡಿಯಾರದ ಗಂಟೆ ಕೇಳಿಸುತ್ತಿದ್ದಂತೆ ನನಗೆ ನನ್ನ ಶರೀರದಲ್ಲಿ ವಿಚಿತ್ರ ಅನುಭವವಾಗತೊಡಗಿತು. ಒಳಗಡೆ ಶಿಥಿಲವಾಗಿ ಏನೋ ಜಾರಿದಂತೆ ಆಯಿತು. ವಾಸ್ತವವಾಗಿ ಇದು ನನ್ನ ಭೌತಿಕ ಶರೀರದೊಳಗಿಂದ ನಾನೇ ಹೊರಬರುತ್ತಿರುವ ಅನುಭವವಾಗುತ್ತಿತ್ತು. ಭೌತಿಕ ಶರೀರದಿಂದ ಹೊರಬರುವಾಗ ಸೂಕ್ಷ್ಮ ಶರೀರ ಯಾವ ರೀತಿ ಅನುಭವ ಆಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಇದೆಲ್ಲ ವಿಷಯ ತಿಳಿಸ್ತಾ ಇರೋದು ಕೂಡ. ಇವೆಲ್ಲ ಆದಾಗ ಧ್ಯಾನಿಗಳು ಯಾವುದೇ ಭಯ ಪಡದೆ ಅದನ್ನ ಒಂದು ಅನುಭವ ಅಂತ ಸ್ವೀಕಾರ ಮಾಡ್ಲಿ ಅನ್ನೋ ರೀತಿಯಲ್ಲಿ ಈ ಜ್ಞಾನವನ್ನ ಕೊಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಗಡಿಯಾರದ 10ರ ಕೊನೆಯ ಗಂಟೆಯ ಒಡೆಯುತ್ತಿದ್ದಂತೆ ನಾನು ಶರೀರದಿಂದ ಹೊರ ಬಂದಿದ್ದೆ. ಗಾಳಿಯಲ್ಲಿ ತೇಲುತ್ತಾ ಮಂಚದ ಮೇಲೆ ಮಲಗಿದ ನನ್ನದೇ ಶರೀರವನ್ನ ನೋಡುತ್ತಿದ್ದೆ. ಶರೀರದಿಂದ ಹೊರಬಂದು ನನ್ನದೇ ಭೌತಿಕ ಶರೀರವನ್ನ ನೋಡ್ತಾ ಇದ್ದೆ. ನನಗೆ ಹೇಳಿದಂತೆಯೇ ಇದೆಲ್ಲ ಜರುಗುತ್ತಿತ್ತು. ನಾನು ನೆಲದ ಮೇಲೆ ನಿಂತಿರಲಿಲ್ಲ. ಅದನ್ನು ಬಿಟ್ಟು ಒಂದೆರಡಡಿ ಎತ್ತರದಲ್ಲಿ ಇದ್ದೆ. ಸ್ವಯಂ ನನಗೂ ಕೂಡ ಇದು ಆಮೇಲೆ ತಿಳಿಯಿತು. ನಾನ್ ನೆಲದ ಮೇಲೆ ನಿಂತಿಲ್ಲ, ಅದಕ್ಕಿಂತ ಎತ್ತರದಲ್ಲೇ ಇದ್ದೀನಿ. ಬಟ್ ನಿಂತ್ಕೊಂಡು ಹಾಸಿಗೆ ಮೇಲೆ ಇರ್ತಕ್ಕಂಥ ಭೌತಿಕ ಶರೀರವನ್ನ ಗಮನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ನಾನು ನಿಜವಾಗಿಯೂ ಶರೀರದಿಂದ ಹೊರಗಿದ್ದೇನೆ ಎಂಬ ಅನುಭವವಾದಾಗ ಜೋರಾಗಿ ನನ್ನ ಹೃದಯ ಬಡಿದುಕೊಳ್ಳತೊಡಗಿತು. ನಾನು ಎದುರಿದ್ದೇನೋ ಇಲ್ಲವೋ ಎಂಬುದು ನನಗೆ ತಿಳಿಯಲಿಲ್ಲ. ಆದರೆ ನಾನು ಮರಳಿ ಶರೀರದೊಳಗೆ ಹೋಗಲು ಬಯಸಿರಲಿಲ್ಲ ಎಂಬುದಂತೂ ನಿಶ್ಚಿತ. ಯಾಕಂದ್ರೆ ಮೊದಲೇ ತಿಳಿಸಿದ್ರು, ನೀನು ಮತ್ತೆ ಶರೀರದೊಳಗೆ ಹೋದರೆ ಸೂಕ್ಷ್ಮಯಾನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನನ್ನ ಜೊತೆ. ಆ ಯಾನ ಆಗ್ಬೇಕು ಅಂದ್ರೆ ಮರಳಿ ಶರೀರದೊಳಗೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಾನು ಮರಳಿ ಶರೀರದೊಳಗೆ ಹೋಗಲು ಬಯಸಿರಲಿಲ್ಲವೆಂಬುದಂತೂ ನಿಶ್ಚಿತ. ನಾನು ಬಹಳ ದಿಗಿಲುಗೊಂಡಿದ್ದೇನೆಂದು ಹೇಳಿದರೆ ಅದನ್ನು ಬಹು ಹಗುರವಾಗಿ ಪರಿಗಣಿಸಿ ನಾನು ಬಹಳ ಉತ್ತೇಜಿತನಾಗಿದ್ದೆ. ಆಶ್ಚರ್ಯನೂ ಆಗಿತ್ತು. ಮತ್ತೆ ಮುಂದೆ ಏನಾಗುತ್ತೆ ಅನ್ನೋ ವಿಷಯವನ್ನು ತಿಳಿಬೇಕು ಅಂತಲೂ ಕೂಡ ಉತ್ತೇಜಿತನಾಗಿದ್ದೆ, ಪ್ರಸನ್ನನಾಗಿದ್ದೆ. ಸ್ವಲ್ಪ ಭಯನೂ ಇತ್ತು. ಅದು ವಿಚಿತ್ರವಾದದ್ದು, ಏನೋ ಘಟಿಸಿರುತ್ತಿರುವಂತ ಸಮ್ಮಿಶ್ರಣದಿಂದ ಕೂಡಿದ ಅಪರಿಚಿತ ಭಯವಾಗಿತ್ತು. ಏನೇನಾಗ್ಬಹುದು ಎಂಬುದೆಲ್ಲ ತಕ್ಕಂತ ಕುತೂಹಲನೂ ಒಂದು ಕಡೆ ಇತ್ತು, ಸ್ವಲ್ಪ ಭಯನೂ ಕೂಡ ಇತ್ತು. ಈ ರೀತಿಯಾದಂತ ನನಗಾದ ಆಶ್ಚರ್ಯವೇನೆಂದರೆ ಆ ಸಮಯದಲ್ಲಿ ಹಗಲಿನಷ್ಟೇ ಬೆಳಕಿತ್ತು. ಸೂಕ್ಷ್ಮಯಾನ ಮಾಡುವಾಗ ಸೂಕ್ಷ್ಮ ಲೋಕದಲ್ಲಿ ಹಗಲಿನಷ್ಟೇ ಬೆಳಕಿತ್ತು. ಸೂಕ್ಷ್ಮ ಸ್ತರದಲ್ಲಿ ಎಲ್ಲೆಡೆ ಮತ್ತು ಎಲ್ಲ ಸಮಯದಲ್ಲಿ ಇರುವಂತಹ ಆ ಬೆಳಕನ್ನು ಮೊದಲ ಬಾರಿಗೆ ನನ್ನ ಅರಿವಿಗೆ ಬಂತು. ಆ ಬೆಳಕನ್ನು ನೋಡಿ ಮೊಟ್ಟ ಮೊದಲ ಬಾರಿಗೆ
ಅವರಿಗೆ ಎಲ್ಲಾ ಸಮಯದಲ್ಲೂ ಕೂಡ ಎಲ್ಲಾ ಸ್ತರದಲ್ಲೂ ಕೂಡ ಎಲ್ಲ ಸಮಯದಲ್ಲಿ ಇರುವಂತ ಬೆಳಕನ್ನು ಮೊದಲ ಬಾರಿಗೆ ನೋಡಿದ ಅರಿವು ಅವರಿಗಾಯ್ತು. ಆ ಸಮಯದಲ್ಲಿ ಅಷ್ಟೊಂದು ಗಮನವಿಟ್ಟು ನೋಡಲಿಲ್ಲ ಮತ್ತು ತಿಳಿಯಲಾಗಲಿಲ್ಲ. ಆದರೆ ಆಮೇಲೆ ಅದರ ಬಣ್ಣವು ಬೂದು ನೀಲಿ ಬಣ್ಣವಿತ್ತು. ಕೋಣೆಯ ಪ್ರತಿಯೊಂದು ವಸ್ತು ಸ್ಪಷ್ಟವಾಗಿ ಕಾಣುವಂತ ಬೆಳಗಿನ ಸಮಯದ ಮಂದವಾದ ಬೆಳಕಿನಂತೆ ಇತ್ತು. ಆ ಬೆಳಕಾದ್ಮೇಲೆ ಅಪೂರ್ವವಾದ ಬೆಳಕನ್ನ ನೋಡಿದಂತ ಅನುಭವ ಆಯ್ತು. ಆನಂತರ ಅವರಿಗೆ ಅನಿಸ್ತು, ಕೋಣೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ನೋಡಬಹುದಾದಂತ ಮಂದ ಬೆಳಕೆ. ನನಗೆ ನನ್ನ ಹಿಂದೆ ಹಗುರವಾಗಿ ನಕ್ಕಂತ ಧ್ವನಿ ಕೇಳಿಸಿತು. ಆದರೆ ಆ ಧ್ವನಿಯನ್ನು ಕೇಳಿ ನಾನು ಬೆಚ್ಚಿ ಬೀಳಲಿಲ್ಲ. ಯಾಕಂದ್ರೆ ಅದು ಪರಿಚಿತ ಧ್ವನಿಯಾಗಿತ್ತು. ನಾನು ಹೊರಳಿ ನೋಡಿದೆ, ನನ್ನ ತಮ್ಮ ಚಾರ್ಲ್ಸ್ ನಿಂತಿದ್ದನು. ಏನು ಅವರ ತಮ್ಮನ ಕಳೆದುಕೊಂಡ ದುಃಖದಲ್ಲಿ ಆದಂತ ಈ ಸೂಕ್ಷ್ಮಯಾನದ ಬಗ್ಗೆ ಇನ್ನು ಮುಂದೆ ಆ ಸೂಕ್ಷ್ಮಯಾನ ಮಾಡ್ತಾರೆ ಮಾಸ್ಟರ್ ತಮ್ಮನೊಂದಿಗೆ. ಅದರ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಿದ್ದಾರೆ. ನಾನು ಉತ್ತೇಜಿತನಾಗಿರುವುದು ಅವನಿಗೆ ಮೋಜನಿಸುತ್ತಿತ್ತು. ನಂಬಲಾಗದಂತ ನನ್ನ ಮುಖಭಾವಗಳನ್ನು ನೋಡಿ ಅವನಿಗೆ ಮುಗುಳ್ನಗೆ ಉಕ್ಕುತ್ತಿತ್ತು. ಈತನಲ್ಲಿರ್ತಕ್ಕಂಥ ಆತಂಕ, ಅಲ್ಪ ಸ್ವಲ್ಪ ಭಯ, ಮತ್ತೆ ನೋಡ್ತಕ್ಕಂಥ ಕುತೂಹಲ ಇವೆಲ್ಲವನ್ನು ಗಮನಿಸಿ ಅವನಿಗೆ ನಗು ಬಂದಿತ್ತು. ಯಾಕಂದ್ರೆ ಆತನು ಕೂಡ ಸೂಕ್ಷ್ಮ ಶರೀರದಲ್ಲೇ ಇದ್ದಿದ್ದರಿಂದ. ನನಗೆ ಸಂಪೂರ್ಣವಾಗಿ ಪರಿಚಿತವಾದಂತ ಗೆರೆಗಳೇ ಅವನ ಮುಖದ ಮೇಲೆ ಮೂಡಿದ್ದವು. ಪಟಕ್ಕನೆ ನಾನು ಅವನ ಕೈ ಹಿಡಿದುಕೊಂಡೆ ಮತ್ತು ಯಾವಾಗಲೂ ಇರುವಂತೆಯೇ ಅವನ ಕೈ ಹಿಡಿತವು ಗಟ್ಟಿಯಾಗದೆ ಮತ್ತು ಅಸಲಿ ಇದೆ ಎಂದು ಅನಿಸಿತು. ಆದರೆ ಸೂಕ್ಷ್ಮ ಶರೀರದಲ್ಲಿ ಇದ್ದಿದ್ರಿಂದ ಕೈ ಹಿಡ್ಕೊಂಡ್ರು ಕೂಡ ಗಟ್ಟಿಯಾಗದೆ ಅಸಲಿ ಇದೆ ಎಂದು ತಿಳಿತು. ನನ್ನ ಭಾರತೀಯ ಮಿತ್ರನು ಇಲ್ಲಿಯವರೆಗೆ ಕೋಣೆಯಲ್ಲಿಯೇ ಇದ್ದರೂ ಕೂಡ ನಾನು ಇಲ್ಲಿಯವರೆಗೆ ನೋಡಿರಲಿಲ್ಲ. ಈ ಭಾರತೀಯ ಮಿತ್ರ ದಿನಾಲು ಕೂಡ ಸೂಕ್ಷ್ಮ ಶರೀರದಲ್ಲಿ ಬಂದೇನೆ ಈ ಜ್ಞಾನವನ್ನೆಲ್ಲ ನೀಡ್ತಿದ್ದಿದ್ದು, ಆದ್ರೆ ನೋಡಿರಲಿಲ್ಲ. ಇವನು ನಾನು ನಿನಗೆ ಹೇಳಿದಂತ ಅದೇ ಅಸಲಿ ಚಾರ್ಲ್ಸ್ ಇದ್ದಾನೆ. ಚಾರ್ಲ್ಸ್ ಇರುವಂತ ಶರೀರದಲ್ಲಿಯೇ ಈಗ ನೀನು ಇರುವೆ. ಅಂದ್ರೆ ಚಾರ್ಲ್ಸ್ ಹೆಂಗೆ ಸೂಕ್ಷ್ಮ ಶರೀರದಲ್ಲಿ ಇದ್ದಾರೋ ಅದೇ ರೀತಿ ನೀನು ಸೂಕ್ಷ್ಮ ಶರೀರದಲ್ಲಿ ಇದ್ದೀಯಾ. ಆದ್ದರಿಂದ ನೀನು ಅವನಿಗೆ ವಾಸ್ತವಿಕವಾಗಿರುವಷ್ಟೇ ಅವನು ನಿನಗೆ ವಾಸ್ತವಿಕವಾಗಿದ್ದಾನೆ. ಆದ್ದರಿಂದ ಇಬ್ಬರು ಒಂದೇ ಸ್ಥಿತಿಯನ್ನು ಹೊಂದಿರೋದ್ರಿಂದ ಇಬ್ಬರಿಗೂ ಕೂಡ ಆ ವಾಸ್ತವಿಕತೆ ಗೊತ್ತಾಗ್ತದೆ ಎಂದು ಅವನು ಹೇಳಿದನು. ಚಾರ್ಲ್ಸ್ ನನ್ನ ನೋಡಿ ನನಗೆ ಎಷ್ಟು ಸಂತೋಷವಾಯಿತೆಂದರೆ 1-2 ನಿಮಿಷಗಳವರೆಗೆ ನಾನು ಅವನ ಕೈ ಕುಲುಕುತ್ತಲೇ ಇದ್ದೆ. ಆಮೇಲೆ ಅವನ ಹೆಗಲ ಮೇಲೆ ಕೈ ಹಾಕಿ, ಹೌದು, ಪೂರ್ಣ ವಾಸ್ತವಿಕ ರೂಪದಲ್ಲಿ ಅಸಲಿ ಇದ್ದಾನೆ ಎಂದು ಸಮಾಧಾನ ಪಟ್ಟಿಕೊಂಡೆ. ಅಂದ್ರೆ ಯಾವ ಭೌತಿಕ ಶರೀರದಲ್ಲಿ ಇದ್ನೋ ಅದೇ ರೀತಿಯಲ್ಲಿ ಇದ್ದಾನೆ ಈ ಸೂಕ್ಷ್ಮ ಶರೀರದಲ್ಲಿ ಅಂತ ಸಮಾಧಾನ ಮಾಡ್ಕೋತಾರೆ. ಸೂಕ್ಷ್ಮ ಶರೀರವು ಭೌತಿಕ ಶರೀರದಂತೆ ಇದ್ದರೂ ಅದರಲ್ಲಿ ಎಲುಬು ಮಾಂಸಗಳೆಲ್ಲದೇ ಇರುವುದನ್ನು ತಿಳಿದುಕೊಳ್ಳಲು ನನಗೆ ಕಷ್ಟವಾಯಿತು. ಈ ಏನು ಭೌತಿಕ ಶರೀರದಲ್ಲಿ ತಮ್ಮ ಇದ್ನಲ್ಲ ಅದೇ ರೀತಿಯಲ್ಲೇ ಸೂಕ್ಷ್ಮ ಶರೀರದಲ್ಲೂ ನೋಡ್ತಾ ಇದ್ದಾರೆ. ಆದರೆ ಆ ಶರೀರದಲ್ಲಿ ಎಲುಬು ಮೂಳೆಗಳಲ್ಲಿ ಇರೋದೇ ಇರೋದನ್ನ ಇವ್ರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಯ್ತು. ಯಾಕೆ ಇಲ್ಲಿ ಸೇಮ್ ಹಾಗೆ ಇದ್ದಾರೆ, ಆದ್ರೆ ಈ ದೇಹದಲ್ಲಿ ಈ ಸೂಕ್ಷ್ಮ ಶರೀರದಲ್ಲಿ ಮಾತ್ರ ಎಲುಬು ಮೂಳೆಗಳಿಲ್ವಲ್ಲ, ಯಾಕೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಕಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಅಂತೂ ನನ್ನ ಎದುರು ಜೀವಂತ ಚಾರ್ಲ್ಸ್ ನಿಂತಿದ್ದನು. ನನಗೆ ಇಷ್ಟೇ ಸಾಕಾಗಿತ್ತು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಪ್ರೀತಿ ಪಾತ್ರರನ್ನು ಬಹಳ ದಿನಗಳ ನಂತರ ಭೇಟಿಯಾದಾಗ ಸಾಮಾನ್ಯವಾಗಿ ಕೇಳುವಂತೆ ನಾನು ಅವನಿಗೆ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಯಾರನ್ನಾದ್ರೂ ಅಪರಿಚಿತರನ್ನು ನೋಡಿದಾಗ ಎಷ್ಟು ದಿನ ಆಯ್ತು, ಹೇಗಿದ್ದೀಯಾ, ಏನೆಲ್ಲ ಮಾಡ್ತಿದೀಯ ಅಂತ ಯಾವ ರೀತಿ ಅಪರಿಚಿತರನ್ನು ನೋಡಿದಾಗ ಮೂಟೆ ಪ್ರಶ್ನೆಗಳನ್ನ ಕೇಳ್ತೀವಲ್ಲ, ಆ ರೀತಿಯ ತಮ್ಮನನ್ನು ಕಳೆದುಕೊಂಡಂತ ಇವರು ಪುನಃ ತಮ್ಮನನ್ನೇ ನೋಡಿದಾಗ, ಅದೇ ಸ್ಥಿತಿಯನ್ನ ತಲುಪಿ ನೋಡಿದಾಗ ಅದೇ ರೀತಿ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅವನು ಹೇಗಿದ್ದಾನೆ, ಏನು ಮಾಡುತ್ತಿದ್ದಾನೆ, ಖುಷಿಯಾಗಿದ್ದಾನೆ ಎಂದು ಮುಂತಾಗಿ ನಾನು ತಿಳಿದುಕೊಳ್ಳಲು ಬಯಸಿದ್ದೆ. ಅವನಿಗೆ ಮಾತನಾಡಲು ಅವಕಾಶ ಸಿಗದಂತೆಯೇ ಅವನು ಗಾಬರಿಯಾಗಬೇಡ, ನಾನು ಚೆನ್ನಾಗಿದ್ದೇನೆ ಮತ್ತು ಬಹಳ ಸಂತೋಷವಾಗಿದ್ದೇನೆ. ಸ್ವತಃ ನೀನೇ ನೋಡು, ಈಗ ಸ್ವತಃ ನೀನೇ ನೋಡ್ತಾ ಇದೆಯಲ್ವಾ, ನಾನು ತುಂಬಾ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. ಈಗಲೂ ಅವನು ಏರ್ಫೋರ್ಸ್ ಯೂನಿಫಾರ್ಮ್ ಧರಿಸಿದ್ದನು. ನಾನು ಇದನ್ನು ಹಾಸ್ಯ ಪ್ರಜ್ಞೆಯಿಂದ ಕೇಳಿದಾಗ, ಅರೆ ಇದನ್ನು ತೊಟ್ಟಿರುವೇನೆ, ನಾನೇನನ್ನ ತೊಟ್ಟಿಕೊಂಡಿರುವೆನೆಂಬುದರ ಕುರಿತು ಗಮನವನ್ನೇ ಹರಿಸಿಲ್ಲ ಎಂದು ಹೇಳಿದೆ. ಅಂದ್ರೆ ಇವರು ತನ್ನ ತಮ್ಮ ಏರ್ಫೋರ್ಸ್ ಅಲ್ಲಿ ಇದ್ದ ಅಂತ ಆಲೋಚನೆ ಮಾಡಿದ್ದರಿಂದ ಅದೇ ರೀತಿ ಅವನಿಗೆ ಕಾಣಿಸ್ತಾ ಇದ್ದಾರೆ, ಏರ್ಫೋರ್ಸ್ ಯೂನಿಫಾರ್ಮ್ ಹಾಕಿಕೊಂಡಂಗೆ. ಆದ್ರೆ ತಮ್ಮ ಹೇಳ್ತಿದ್ದಾನೆ, ನಾನು ಅದನ್ನ ತೊಟ್ಟೇ ಇಲ್ವಲ್ಲ ಅಂತ ಹೇಳ್ತಾರೆ. ನಾನು ಅವನನ್ನು ಕೊನೆಯ ಸಲ ಯೂನಿಫಾರ್ಮ್ ನಲ್ಲಿ ನೋಡಿರುವುದೇ ಚಾರ್ಲ್ಸ್ ಅನ್ನು ಈಗಲೂ ನಾನು ಯೂನಿಫಾರ್ಮ್ ನಲ್ಲಿ ನೋಡುತ್ತಿರುವುದಕ್ಕೆ ಕಾರಣ ಎಂದು ಭಾರತೀಯ ಮಿತ್ರನು ಹೇಳಿದನು. ನೀನು ಕೊನೆಯ ಬಾರಿ ನಿನ್ನ ತಮ್ಮನನ್ನ ಯಾವ ರೀತಿಯಾಗಿ ಚಿತ್ರಣವನ್ನ ನಿನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಂಡಿದ್ಯೋ ಅದೇ ಚಿತ್ರಣವನ್ನ ನೋಡ್ತಾ ಇದೀಯಾ ಅಷ್ಟೇ ಅಂತ ಹೇಳಿ ಭಾರತೀಯ ಮಿತ್ರ ಅವನಿಗೆ ತಿಳಿ ಹೇಳ್ತಾರೆ. ನಾನು ನನ್ನ ಮನಸ್ಸಿನಲ್ಲಿ ಚಾರ್ಲ್ಸ್ ಕುರಿತು ಯಾವ ವಿಚಾರ ರೂಪವನ್ನು ಧಾರಣೆ ಮಾಡಿದ್ದೇನೋ ಅದರ ಅನುರೂಪವಾಗಿ
ಆ ಸೂಕ್ಷ್ಮ ಶರೀರ ತತ್ವವು ಅದೇ ರೂಪವನ್ನು ಧಾರಣೆ ಮಾಡಿತ್ತು. ಯಾವ ರೀತಿ ನನ್ನ ತಮ್ಮ ಹೀಗಿರ್ಬೋದು ಅಂತ ಅನ್ಕೊಂಡಿದ್ನೋ ಅದೇ ರೀತಿ ಇದ್ದಾರೆ ಅಂತ ಹೇಳ್ತಾರೆ. ಚಾರ್ಲ್ಸ್ ನನ್ನ ಅವನ ಉಡುಪಿನಲ್ಲಿ ನೋಡುವುದು ಸಾಧ್ಯವಿರಲಿಲ್ಲವೆಂದು ಭಾರತೀಯ ಮಿತ್ರನು ಹೇಳಿದನು. ಯಾಕಂದ್ರೆ ಇದು ಸೂಕ್ಷ್ಮ ಶರೀರ, ಆದ್ದರಿಂದ ಉಡುಪಿನಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ. ಈ ಕುರಿತು ಅವನು ನನಗೆ ಹೇಳಿದ್ದರೆ ನಾನು ಅದೇ ರೂಪದಲ್ಲಿ ನೋಡುವ ಕಲ್ಪನೆ ಮಾಡುತ್ತಿದ್ದೆ. ಮೊದಲೇ ತಿಳಿಸಿರ್ಲಿಲ್ಲ, ಆ ರೀತಿಯ ಯೂನಿಫಾರ್ಮ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿನೂ ಕೂಡ ತಿಳಿತಾರೆ. ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ನಮ್ಮ ಆಲೋಚನೆ, ನಾವು ಯಾವ ರೀತಿ ಅನ್ಕೋತೀವೋ ಆ ರೀತಿಯಾಗೆ ಕಾಣಿಸ್ಕೋತಾರೆ. ಆ ಸಮಯದಲ್ಲಿ ನನ್ನ ಭಾರತೀಯ ಮಿತ್ರನು ಈಗ ಏನು ಮಾಡುವುದು ಎಂದು ಕೇಳಿದನು. ಚಾರ್ಲ್ಸ್ ಅನ್ನು ಮೊದಲು ಡಿನ್ನರ್ ನಿಂದ ಆರಂಭಿಸೋಣ ಎಂದು ಹೇಳಿದನು. ಮೂವರು ಒಟ್ಟಾಗಿ ಸೂಕ್ಷ್ಮ ಶರೀರ ಏನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಈಗ ಮೊದಲನೇದಾಗಿ ಪ್ರಾರಂಭದಲ್ಲಿ ಏನ್ ಮಾಡೋಣ ಅಂತ ಕೇಳಿದಾಗ ಮೊದಲು ಡಿನ್ನರ್ ಮಾಡೋಣ ಅಂತ ತಮ್ಮ ಹೇಳ್ತಾನೆ. ಟ್ರೊಕೆಡ್ರೋಗ್ರಿಲ್ಗೆ ಹೋಗೋಣವೇ ಎಂದು ನನ್ನನ್ನು ಕೇಳಿದನು. ಅವ್ರು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಅದು ಒಂದು ಸ್ಥಳದ ಹೆಸರು, ಅಲ್ಲಿಗೆ ಹೋಗೋಣವಾ ಊಟ ಮಾಡ್ಲಿಕ್ಕೆ ಅಂತ ಕೇಳಿದಾಗ, ನಾನು ಇಂಗ್ಲೆಂಡ್ ನಲ್ಲಿ ಜೊತೆಯಾಗಿ ಇರುತ್ತಿದ್ದಾಗ ನಮಗೆ ಇದು ಬಹಳ ಇಷ್ಟವಾದ ಸ್ಥಳ ಆಗಿತ್ತು. ತಕ್ಷಣವೇ ನಾನು ಒಪ್ಪಿಗೆ ಸೂಚಿಸಿದನು. ಸರಿ, ಅಲ್ಲಿಗೆ ಹೋಗೋಣ ಅಂತ. ಆದ್ರೂ ಇದು ಹೇಗೆ ಸಾಧ್ಯ? ನಾವು ನೋಡಿದ್ರೆ ಸೂಕ್ಷ್ಮ ಶರೀರದಲ್ಲಿ ಇದೀವಿ, ಹೇಗ್ ಸಾಧ್ಯ ಅಂತ ಆಲೋಚನೆ ಬಂತು. ಆಮೇಲೆ ಚಾರ್ಲ್ಸ್ ಇದ್ದಾನೆ ಬಿಡು, ಇನ್ನೇನು ಕಷ್ಟ ಎಂದು ಕೂಡ ಅನಿಸ್ತು. ನನ್ನ ತಮ್ಮ ನನ್ ಜೊತೆಗಿದಾನಲ್ವಾ, ನನ್ಗೇನು ಕಷ್ಟ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತು. ನಡೆ ಮತ್ತೆ ಹೊರಡೋಣ ಎಂದು ಹೇಳುತ್ತಾ ಚಾರ್ಲ್ಸ್ ಕೋಣೆಯಿಂದ ಹೊರಗೆ ಹೊರಟನು. ಸರಿ, ಹೊರಡೋಣ ಅಂತ ಹೇಳ್ಬಿಟ್ಟು ತಮ್ಮನಾದಂತ ಚಾರ್ಲ್ಸ್ ಹೊರಡ್ತಾರೆ. ಆದ್ರೆ ನಾನು ಬಾಗಿಲು ತೆರೆಯಲು ಹೊರಟಾಗ ಚಾರ್ಲ್ಸ್ ತಕ್ಷಣವೇ ತಡೆದನು. ಯಾಕಂದ್ರೆ ಭೌತಿಕ ಶರೀರದಲ್ಲಿ ಇದ್ದಾಗ ಅಭ್ಯಾಸವಾಗ್ಬಿಟ್ಟಿದೆ ಬಾಗಿಲು ತೆರೆದೇ ಹೊರಗೆ ಹೋಗೋದು. ನಾನ್ ಸೂಕ್ಷ್ಮ ಶರೀರದಲ್ಲಿ ಇದೀನಿ ಅನ್ನೋದನ್ನ ತಕ್ಷಣಕ್ಕೆ ಒಪ್ಕೊಳಕ್ ಆಗಲ್ವಲ್ಲ. ಹಾಗಾಗಿ ಬಾಗಿಲು ತೆರಲಿಕ್ಕೆ ಬಾಗಿಲು ಕಡೆಗೆ ನಡೀತಾರೆ. ಆಗ ತಮ್ಮನಾದ ಚಾರ್ಲ್ಸ್ ಅವರನ್ನ ತಡೀತಾರೆ. ಈಗ ನನಗೆ ಬಾಗಿಲು ತೆರೆಯುವ ಅವಶ್ಯಕತೆ ಇಲ್ಲ, ಮುಚ್ಚಿದ ಬಾಗಿಲಿನಿಂದಲೇ ಹೋಗಲು ನಾನು ಅಭ್ಯಸ್ತನಾಗಿದ್ದೇನೆ. ಅಂದ್ರೆ ನನಗೆ ಆಗ್ಲೇ ಮುಚ್ಚಿದ ಬಾಗಿಲಿನಿಂದ ಈ ಸೂಕ್ಷ್ಮ ಶರೀರ ಇರೋದ್ರಿಂದ ಮುಚ್ಚಿದ ಬಾಗಿಲಿನಿಂದನೇ ಹೋಗ್ತೀವಿ, ಅದಕ್ಕೆ ಯಾಕೆ ಬಾಗಿಲು ತೆರಿಬೇಕು ಅಂತ ಅಣ್ಣನ್ಗೆ ಹೇಳ್ತಾರೆ. ಬಹಳ ಆಶ್ಚರ್ಯವೆನಿಸಿತಾದರೂ ಹಾಗೆ ಮಾಡಿ ನೋಡಿದೆ. ಹೌದು, ಈ ರೀತಿಯಾಗೂ ಇದೆಯಾ? ಯಾಕಂದ್ರೆ ಮೊದಲನೇ ಪಯಣ ಇದು, ಅದಕ್ಕೋಸ್ಕರ ಅವ್ರಿಗೆ ಪ್ರತಿಯೊಂದನ್ನು ಕೂಡ ಆಶ್ಚರ್ಯನೇ ಅನಿಸ್ತಾ ಇದೆ. ಆಶ್ಚರ್ಯವೆನಿಸಿತಾದರೂ ಹಾಗೆ ಮಾಡಿ ನೋಡಿದೆ. ಅವನ ಮಾತು ನಿಜವಿತ್ತು. ಬಾಗಿಲು ನನಗೆ ಹೊರಗೆ ಹೋಗಲು ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಲಿಲ್ಲ. ನಾನು ಮಲಗುವ ಕೋಣೆ ಮೇಲಂತಸ್ತಿನಲ್ಲಿದೆ. ಹೊರಗೆ ಬಂದು ನಾನು ಮೆಟ್ಟಿಲುಗಳನ್ನು ಇಳಿಯತೊಡಗಿದೆ. ಇವರ ಕೋಣೆ ಮೇಲಂತಸ್ತಿನಲ್ಲಿತ್ತು, ಅದಕ್ಕೋಸ್ಕರ ಅವರು ಕೆಳಗೆ ಇಳಿಯಬೇಕಿತ್ತಲ್ಲ. ಹೊರಗೆ ಬಂದು ಮೆಟ್ಟಿಲುಗಳನ್ನ ಇವರು ಅಭ್ಯಾಸ ಪೂರ್ವಕವಾಗಿ ಮೆಟ್ಟಿಲನ್ನ ಇಳಿಯತೊಡಗಿದರು. ಆಗ ನಾನು ಚಾರ್ಲ್ಸ್ ಅನ್ನು ನೋಡಿದೆ. ಅವನು ನನಗಿಂತ ಮುಂದೆ ಇದ್ದನಾದರೂ ಮೆಟ್ಟಿಲುಗಳನ್ನು ಉಪಯೋಗಿಸುತ್ತಿರಲಿಲ್ಲ. ಅವನು ಮೆಟ್ಟಿಲುಗಳಿಗಿಂತ ಅಂದಾಜು 1-2 ಅಡಿ ಎತ್ತರದಿಂದ ಗಾಳಿಯಲ್ಲಿ ತೇಲುತ್ತಾ ಮೆಟ್ಟಿಲುಗಳನ್ನು ಇಳಿದನು. ನಾನೂ ಕೂಡ ಹಾಗೆ ಮಾಡಬಹುದಾಗಿತ್ತು ಎಂದು ತಿಳಿದುಕೊಂಡೆ. ಗಾಳಿಯಲ್ಲಿ ತೇಲುವುದರಿಂದ ಬಹಳ ವಿಚಿತ್ರ ಸಂವೇದನೆ ಉಂಟಾಯಿತು. ಭೌತಿಕ ಶರೀರದಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಅನುಭವದ ಅಭ್ಯಾಸವಾಗಿದೆ. ಭೌತಿಕ ಶರೀರದಲ್ಲಿ ಇದ್ದುಕೊಂಡು ಈ ಭೂಮಿಗೆ ಅಂಟಿಕೊಂಡೆ ಗುರುತ್ವಾಕರ್ಷಣ ಶಕ್ತಿಯ ಅಭ್ಯಾಸವಾಗಿರೋದ್ರಿಂದ ಇವರು ಮೆಟ್ಟಿಲುಗಳನ್ನು ಇಳಿಯಲಿಕ್ಕೆ ಹೋಗ್ತಾರೆ. ಆದ್ರೆ ತಮ್ಮನಾದಂತ ಚಾರ್ಲ್ಸ್ ಹಾಗೆ ಗಾಳಿಯಲ್ಲಿ ತೇಲ್ತಾ ಸಾಕ್ತಾ ಇರ್ತಾರೆ. ಭೌತಿಕ ಶರೀರದಲ್ಲಿ ಗುರುತ್ವಾಕರ್ಷಣ ಶಕ್ತಿಯ ಅನುಭವ ಅಭ್ಯಾಸವಾಗಿ ಅದು ನಮಗೆ ಲಾಭದಾಯಕವಾಗಿದೆ. ಈಗ ಗುರುತ್ವಾಕರ್ಷಣ ಶಕ್ತಿಯ ಅಭಾವವಿದೆ. ಬೇಗನೆ ನನಗೆ ಅದರ ಅಭ್ಯಾಸವೂ ಕೂಡ ಆಯಿತು. ನಾನು ಬಹಳ ವೇಗವಾಗಿ ಹೊರಟೆವು. ಒಂದೆಡೆ ಚಾರ್ಲ್ಸ್ ನನ್ನ ಸಮೀಪವಿದ್ದ, ಇನ್ನೊಂದೆಡೆ ಭಾರತೀಯ ಮಿತ್ರನಿದ್ದ. ಒಂದ್ ಕಡೆ ತನ್ನ ತಮ್ಮನಾದಂತ ಚಾರ್ಲ್ಸ್ ಇದ್ರು, ಇನ್ನೊಂದ್ ಕಡೆ ಭಾರತೀಯ ಮಿತ್ರರಿದ್ರು. ಅವರಿಬ್ಬರಿಗೂ ಅಭ್ಯಾಸ ಇದೆ ಸೂಕ್ಷ್ಮ ಶರೀರ ಯಾನದ್ದು. ಇವರಿಗೆ ಹೊಸತು ಅನುಭವವನ್ನ ಮಾಡಿಸ್ಬೇಕಾಗಿದೆ. ಇಂಗ್ಲೆಂಡ್ಗೆ ಹೋಗುವ ರಸ್ತೆಯನ್ನು ಹೇಗೆ ತಿಳಿದುಕೊಳ್ಳುವುದು ಎಂದು ನಾನು ಚಾರ್ಲ್ಸ್ಗೆ ಕೇಳಿದೆನು. ಅದಕ್ಕೆ ಅವನು, ನಿನಗೂ ಕೂಡ ಬೇಗನೆ ತಿಳಿಯುತ್ತೆ ಅಂತ ಹೇಳಿದ್ನು. ಸಮುದ್ರದಿಂದ ಸುಮಾರು 10 ಗಜ ಎತ್ತರದಿಂದ ಬಂದರಿನ ಮೇಲಿಂದ ಹಾಯ್ದು ಹೋದೆವು. ನಾನು ಸುತ್ತಲೂ ನೋಡಿದೆ. ಕೊಲಂಬೋದ ವಿದ್ಯುತ್ ಬಲ್ಪ್ಗಳ ಬೆಳಕು ವೇಗವಾಗಿ ಹಿಂದೆ ಸರಿಯುತ್ತಾ ಇತ್ತು. ಕೊಲಂಬೋ ದೇಶದ ವಿದ್ಯುತ್ ಬಲ್ಪ್ಗಳು ವೇಗವಾಗಿ ಹಿಂದೆ ಸರಿಯುತ್ತಾ ಇತ್ತು. ಅಂದ್ರೆ ಶ್ರೀಲಂಕಾದ ವಿಷಯವನ್ನ ಹೇಳ್ತಿದ್ದಾರೆ ಮಾಸ್ಟರ್. ಆಮೇಲೆ ಬಹುಶಃ ನಾವೆಲ್ಲಿಯೂ ಹೊರಟಿಲ್ಲ, ನಿಂತೇ ಇದ್ದೇವೆಂದು ಅನಿಸಿತು. ನಾವು ನಿಜವಾಗಿ ಹೊರಟಿತ್ತು ಎಲ್ಲಿದ್ದ ಎಂಬುದನ್ನು ಗುರುತಿಸುವುದು ಕೂಡ ಕಷ್ಟವಾಗಿತ್ತು. ಆ ರೀತಿಯಾಗಿ ಸೂಕ್ಷ್ಮ ಶರೀರ ನಿಂತಿದೀವೇನೋ ಅಂತ ಅನ್ಸುತ್ತೆ, ಆದ್ರೆ ಮುಂದೆ ಸಾಕ್ತಾ ಇದೀವೋ ಅಂತಕ್ಕಂಥ ಭಾವನೆನೂ ಬರ್ತದೆ. ಇವರೆಲ್ಲದನ್ನು ಕೂಡ ಆಶ್ಚರ್ಯಕರ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಏಕೆಂದರೆ ಒಂದು ಸ್ಥಳವು ಕಾಣಿಸಿಕೊಳ್ಳುತ್ತಿದ್ದಂತೆಯೇ ನಾವು ಅದನ್ನು ಪಾರು ಮಾಡಿ ಮುಂದೆ ಹೋಗಿರುತ್ತಿದ್ದೆವು. ಕಣ್ಣು ಮಿಟುಕಿಸುವಷ್ಟರಲ್ಲೇ ನೋಡ್ತಿದೀವಿ ಅನ್ನಷ್ಟರಲ್ಲೇ ಎಷ್ಟೋ ದೂರ ಚಲಿಸುತ್ತಿದ್ದು. ಇದಕ್ಕಿಂತ ಹೆಚ್ಚಾಗಿ ಈ ಅದ್ಭುತ ಗತಿಯನ್ನು ಅಂದಾಜು ಮಾಡುವುದೇ ಕಠಿಣವಿತ್ತು.
ನಾವು ಎಷ್ಟು ಈ ವೇಗವಾಗಿ ಚಲಿಸ್ತಾ ಇದ್ದೀವಿ ಅನ್ನೋದನ್ನ ಅಂದಾಜು ಮಾಡದೇ ಕಷ್ಟ ಆಗಿತ್ತು. ಏಕೆಂದರೆ ಭೌತಿಕ ಜಗತ್ತಿನಲ್ಲಿ ವೇಗವಾಗಿ ಚಲಿಸಿದಾಗ ಆಗುವಂತೆ ಎದುರಿನಿಂದ ಮುಖಕ್ಕೆ ಜೋರಾಗಿ ಗಾಳಿಯೂ ಬೀಸುತ್ತಿರಲಿಲ್ಲ, ಎದುರಿನಿಂದ ಯಾವುದೇ ಅಡಚಣೆಯೂ ಅನುಭವಕ್ಕೆ ಬರುತ್ತಿರಲಿಲ್ಲ. ಎಲ್ಲಾದ್ರೂ ವೇಗವಾಗಿ ಹೋಗ್ಬೇಕಾದ್ರೆ ನಮ್ಗೆ ಗಾಳಿಯನ್ನ ಬುದ್ಕೊಂಡು ಹೋಗ್ತಿದೀವೇನೋ ಅನ್ನೋ ಅನುಭವ ಆಗ್ತದೆ. ಜೊತೆಗೆ ಎದುರಿಗೆ ಏನಾದ್ರೂ ಅಡ್ಡಿ ಪಡಿಸ್ತಾ ಇದೀಯಾ ಅಂತ ಹೇಳಿ ಅನುಭವ ಆಗ್ತದೆ ಭೌತಿಕ ಶರೀರದಲ್ಲಿ. ಈಗ ಇದು ಯಾವುದು ಇರದೇ ಇರೋದ್ರಿಂದ ಎದುರಿನಿಂದ ಯಾವುದೇ ಅಡಚಣೆಯ ಅನುಭವಕ್ಕೆ ಬರದ ಕಾರಣ ಅಡಚಣೆ ಎಂಬುದು ಇರಲೇ ಇಲ್ಲವೆಂಬುದು ಆಮೇಲೆ ತಿಳಿಯಿತು. ಈ ಸೂಕ್ಷ್ಮ ಶರೀರಕ್ಕೆ ಯಾನಕ್ಕೆ ಯಾವುದೇ ಅಡಚಣೆ ಅನ್ನೋದೇ ಇರಲ್ಲ ಅಂತಕ್ಕಂಥ ವಿಷಯವನ್ನ ಅವ್ರ ಗಮನಕ್ಕೆ ಬರುತ್ತೆ. ಏಕೆಂದರೆ ಸೂಕ್ಷ್ಮ ತತ್ವವು ಎಷ್ಟೊಂದು ಸೂಕ್ಷ್ಮವಾಗಿರುತ್ತದೆ ಎಂದರೆ ಅದರೊಳಗಿಂದ ಹಾಯ್ದು ಪಾರಾಗಿ ಹೋದರೂ ಭೌತಿಕ ಜಗತ್ತಿನ ಸಾಮಾನ್ಯ ಗತಿಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಯಾವುದೇ ದೊಡ್ಡ ಗೋಡೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಜನಸಂದಣಿ ಇರ್ಬೋದು, ಅವನ್ನೆಲ್ಲವನ್ನು ಆದ್ಕೊಂಡು ಹೋದ್ರು ಕೂಡ ಅಷ್ಟು ಸೂಕ್ಷ್ಮ ರೀತಿಯಲ್ಲಿರುತ್ತೆ, ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನಾನು ಇದನ್ನು ವರ್ಣಿಸಲು ಎಷ್ಟು ಹೊತ್ತು ತೆಗೆದುಕೊಂಡನೋ ಹೆಚ್ಚು ಕಡಿಮೆ ಅಷ್ಟೇ ಸಮಯದಲ್ಲಿ ನಾವು ಭೂಮಿಯ ಮೇಲೆ ಕಾಲಿಟ್ಟೆವು. ಬರೀ ನಾನೀಗ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಎಷ್ಟು ವೇಗ ಅನ್ನೋದನ್ನ ವರ್ಣನೆ ಮಾಡ್ಲಿಕ್ಕೆ ತಗೊಂಡಷ್ಟೇ ಸಮಯದಲ್ಲಿ ಅಷ್ಟೊತ್ತಿಗೆ ಪುನಃ ಆಗ್ಲೇ ಭೂಮಿ ಮೇಲೆ ಇಳಿದ್ವಿ. ಹೆಚ್ಚು ಕಡಿಮೆ ಅಷ್ಟೇ ಸಮಯದಲ್ಲಿ ನಾವು ಭೂಮಿಯ ಮೇಲೆ ಕಾಲಿಟ್ಟೆವು. ಇದು ಹಳೆಯ ಇಂಗ್ಲೆಂಡ್ ಆಗಿತ್ತು ಎಂದು ಚಾರ್ಲ್ಸ್ ಅನ್ನು ಹೇಳಿದನು. ಶ್ರೀಲಂಕಾದಿಂದ ಪ್ರಾರಂಭ ಮಾಡಿದಂತ ಪಯಣ ಇಂಗ್ಲೆಂಡಿಗೆ ಬಂದಿದ್ರು. ನಾವು ನೇರವಾಗಿ ಅಲ್ಲಿ ತಲುಪಿದ್ದೇವೆ. ರಸ್ತೆ ಬದಲಿಸುವ ಅವಶ್ಯಕತೆ ಇರಲಿಲ್ಲವೆಂದು ಹೇಳಿದನು. ಈ ರೀತಿಯಾಗಿ ಹೋಗಿ ತಿರ್ಕೊಂಡ್ ಬರ್ಬೇಕು, ಅವೆಲ್ಲ ಅವಶ್ಯಕತೆ ಏನು ಇಲ್ಲ ಅಂತ ತಮ್ಮ ಹೇಳ್ತಾನೆ. ನೆಲದ ಮೇಲೆ ಮತ್ತು ನೀರಿನ ಮೇಲೆ ಸುಲಭವಾಗಿ ನಾವು ನಡೆದು ಹೋಗಬಹುದಾಗಿತ್ತು. ನಾವು ಗತಿಯನ್ನು ನಿಧಾನಗೊಳಿಸಿ ಡೋವರ್ ಮೇಲೆ ಬಂದಾಗ ನಾನು ಇಂಗ್ಲೆಂಡ್ ಅನ್ನು ಗುರುತಿಸಿದೆ. ಆ ಡೋವರ್ ಮೇಲೆ ಬಂದಾಗ ಗೊತ್ತಾಗುತ್ತೆ, ನಾವು ಶ್ರೀಲಂಕಾದ ಕೊಲಂಬೋದಿಂದ ಈಗ ಇಂಗ್ಲೆಂಡಿಗೆ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ನಾನು ನನ್ನ ಗತಿಯ ಸಹಜತೆಯಿಂದ ಬಹಳ ಪ್ರಭಾವಿತನಾಗಿದ್ದೆನು. ಇದನ್ನು ಸಾಧಾರಣ ಭಾಷೆಯಲ್ಲಿ ಹೇಳುವುದು ತುಂಬಾ ಕಷ್ಟ. ಇದನ್ನ ಅರ್ಥೈಸ್ತಕ್ಕಂಥದ್ದು ತುಂಬಾ ಕಷ್ಟವಾಗಿದೆ. ಆದರೆ ಕೇವಲ ಆಲೋಚಿಸಿದ ಮಾತ್ರಕ್ಕೆ ನೀವು ಇಚ್ಛಿಸಿದಷ್ಟು ವೇಗದಿಂದ ನೀವು ಪ್ರಯಾಣಿಸಬಲ್ಲಿರಾದರೆ ಹೇಗಿರುತ್ತದೆ ಎಂಬುದನ್ನು ನೀವೇ ಊಹೆ ಮಾಡಿ ನೋಡಿ. ನಾವು ಬರೇ ಊಹೆ ಮಾಡ್ಕೊಂಡ್ರೆ ಸಾಯ್ತು, ಆಲೋಚನೆ ಮಾಡಿದ್ರೆ ಸಾಕು, ಅಷ್ಟು ವೇಗವಾಗಿ ನಾವು ಅನ್ಕೊಂಡ ಸ್ಥಳವನ್ನ ತಲುಪ್ತೀವಿ. ಅದಕ್ಕೋಸ್ಕರ ಧ್ಯಾನದಲ್ಲಿ ಅನ್ಕೊಂಡ್ ಕೂತ್ಕೊಂಡ್ರೆ ಎಲ್ಲವನ್ನು ಕೂಡ ನಾವು ನೋಡಬಹುದು, ಅಲ್ಲಿಗೆ ತಲುಪಿ ಬರಬಹುದು. ಹಿಮಾಲಯ ಪರ್ವತದಲ್ಲಿ ಧ್ಯಾನ ಮಾಡ್ತಿದ್ದೀನಿ ನಾನು ಕುತ್ಕೊಂಡು ಅಂತ ಅನ್ಕೊಂಡ್ರೆ ಅಲ್ಲೇ ಕುತ್ಕೊಂಡು ಧ್ಯಾನ ಮಾಡಿ ಪುನಃ ಬರ್ತೇವೆ ಅಂತ ಹೇಳ್ತಿರ್ತಾರಲ್ಲ ಮಾಸ್ಟರ್ಸ್. ಇದೇ ಉದ್ದೇಶ ಮಾಸ್ಟರ್ಸ್. ನೀವು ಪ್ರಯಾಣಿಸಿ ಬಲ್ಲಿರಾದರೆ ಹೇಗಿರುತ್ತದೆ ಎಂಬುದನ್ನು ನೀವೇ ಊಹಿಸಿ ನೋಡಿ. ಭೂಮಿಯ ಸಮೀಪ ತಲುಪುವ ಮೊದಲು ನಾವು ಹೆಚ್ಚು ಎತ್ತರದಿಂದ ಹಾರುತ್ತಿದ್ದೆವು. ಈಗ ನಾವು ಲಂಡನ್ನ ಎಲ್ಲಕ್ಕಿಂತ ಎತ್ತರವಾದ ಮನೆಗಳಿಗಿಂತ ಕೆಲವೇ ಗಜಗಳಷ್ಟು ಎತ್ತರದಲ್ಲಿ ಹಾರುತ್ತಿದ್ದೆವು. ಕೊಲಂಬೋದಿಂದ ಇಂಗ್ಲೆಂಡ್ಗೆ ಬಂದಿದ್ದೀವಿ ಅಂತ ಹೇಳ್ತಿದ್ರು. 10 ಗಂಟೆ ಆದ ನಂತರ ತಕ್ಷಣವೇ ನಾವು ಶ್ರೀಲಂಕಾದಿಂದ ಹೊರಟಿದ್ದೆವು. ಈಗ ಇಂಗ್ಲೆಂಡಿನಲ್ಲಿ ಸಂಜೆ 5:30 ಸಮಯವಾಗಿತ್ತು. ರಾತ್ರಿ 10 ಗಂಟೆ ಸಮಯದಲ್ಲಿ ಶ್ರೀಲಂಕಾದ ಕೊಲಂಬೋದಿಂದ ಹೊರಟಿದ್ರು. ಈಗ ಆ ಇಂಗ್ಲೆಂಡಿನಲ್ಲಿ ಬಂದಿದ್ದಾರೆ. ಸಂಜೆ ಆ ಸಮಯದಲ್ಲಿ ಆ ಇಂಗ್ಲೆಂಡಿನಲ್ಲಿ ಸಂಜೆಯ 5:30 ಸಮಯ ಆಗಿದೆ. ಹೈಡ್ ಪಾರ್ಕ್ ಮೇಲೆ ತಲುಪಿ ನಾವು ರಸ್ತೆಯ ಮೇಲೆ ಇಳಿದು ಬಂದೆವು. ಅಲ್ಲಿ ಇನ್ನು ಹಗಲು ಹೊತ್ತೇ ಆಗಿತ್ತು. ಏಕೆಂದರೆ ವಿದ್ಯುತ್ ದೀಪಗಳು ಬೆಳಗುತ್ತಿರುವುದು ಇನ್ನೂ ಕಾಣುತ್ತಿರಲಿಲ್ಲ. ಆದರೆ ಸೂಕ್ಷ್ಮ ಲೋಕದ ಬೆಳಕು ಪೂರ್ವ ದೇಶಗಳಲ್ಲಿ ಇರುವಂತೆಯೇ ಇಲ್ಲಿಯೂ ಹಾಗೆ ಇತ್ತು. ಎಲ್ಲಾ ಕಡೆನೂ ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ ಬೆಳಕು ಅದೇ ರೀತಿಯಾಗಿ ಇತ್ತು. ಅಲ್ಲಿ ಈಗ ಕತ್ತಲೆ ಆಗಿತ್ತು. ನಾನು ಈ ಮಾತನ್ನು ಹೇಳಿದಾಗ ಸೂಕ್ಷ್ಮ ಶರೀರಕ್ಕೆ ಯಾವುದೇ ವಿಶ್ರಾಂತಿ ಅಗತ್ಯ ಇಲ್ಲ, ಸೂಕ್ಷ್ಮ ಲೋಕದಲ್ಲಿ ಹಗಲು ರಾತ್ರಿಗಳು ಇರುವುದಿಲ್ಲ ಅಂತ ಹೇಳಿದ್ರು. ನಾವು ಕೂಡ ತಿಳಿಬೇಕಾದಂತದ್ದೇ ವಿಷಯ ಮಾಸ್ಟರ್ಸ್. ಇದು ಎರಡೂ ಜಗತ್ತಿನಲ್ಲಿರುವ ಆಶ್ಚರ್ಯಕರ ಅಂತರವಾಗಿತ್ತು. ಆಕ್ಸ್ಫರ್ಡ್ ಇಲ್ಲವೇ ರೀಸೆಂಟ್ ಸ್ಟ್ರೀಟ್ ನಲ್ಲಿ ಸೂಕ್ಷ್ಮ ಶರೀರದಲ್ಲಿ ನಡೆಯುವುದು ಹೇಗಿರುತ್ತದೆ ಎಂಬುದನ್ನು ತಿಳಿಯುವ ಸಲುವಾಗಿ ನಡೆಯ ಬಯಸುವನೆಂದು ಚಾರ್ಲ್ಸ್ ಹೇಳಿದನು. 1939ರಲ್ಲಿ ಮಹಾಯುದ್ಧದ ಆರಂಭದ ನಂತರ ಇಂದಿನವರೆಗೂ ನಾನಲ್ಲಿ ಹೋಗಿರಲಿಲ್ಲ. ಈ ಮಹಾಯುದ್ಧ ಏನ್ ನಡೆದಿತ್ತಲ್ಲ, ಅಲ್ಲಿಂದ ಇವರು ಇಂಗ್ಲೆಂಡ್ ಅನ್ನ ತಲುಪಿರ್ಲಿಲ್ಲ. ಆಕ್ಸ್ಫರ್ಡ್ ಸ್ಟ್ರೀಟ್ ನಲ್ಲಿ ನಡೆಯುವುದು ನನಗೆ ಒಗಟಿನಂತೆ ಗೊಂದಲಮಯ ಅನ್ನಿಸತೊಡಗಿತು. ರಸ್ತೆಯ ಅಗಲಿನ ಈ ಸಮಯದಲ್ಲಿ ಅಪೇಕ್ಷಿಸಿದಷ್ಟು ಜನರಿಂದ ಕಿಕ್ಕಿರಿದು ತುಂಬಿತ್ತು. ಫುಟ್ಪಾತ್ ಮೇಲೂ ಜನಸಂದಣಿ ಇತ್ತು. ಆದರೆ ನನಗೆ ಇದರಿಂದ ಯಾವ ವ್ಯತ್ಯಾಸವೂ ಆಗಲಿಲ್ಲ. ಏಕೆಂದರೆ ನಾವು ನಮ್ಮ ಎದುರಿನಿಂದ ಬರುವ ಜನರ ಭೌತಿಕ ಶರೀರಗಳಿಂದ ಪಾರಾಗಿ ಹೋಗುತ್ತಿದ್ದೆವು. ಈ ಸೂಕ್ಷ್ಮ ಶರೀರ ಹೊಂದಿದ್ದರಿಂದ ಅವರನ್ನ ದಾಟಿಕೊಂಡು ನಾವು ಹೋಗ್ತಾ ಇದ್ದಿದ್ರಿಂದ ನಾವು ಅವರ ಶರೀರಗಳ ಮಧ್ಯದಿಂದ ಹಾಯ್ದು ಇನ್ನೊಂದು ಕಡೆ ಹೊರಟಿದ್ದೆವು ಎಂಬುದು ನಮಗೆ ಗೊತ್ತಿರಲಿಲ್ಲ.
ಎಂದು ಹೇಳುವುದು ಪೂರ್ಣ ಸರಿ ಎನಿಸಿದ್ದು. ಏಕೆಂದರೆ ನಾವು ಮಂಜಿನ ಮೋಡದೊಳಗಿಂದ ಹಾಯ್ದು ಹೋದಂತೆ ಅನಿಸುತ್ತಿತ್ತು. ಇವರು ಸೂಕ್ಷ್ಮ ಶರೀರದಲ್ಲಿ ಇದ್ದಿದ್ರಿಂದ ತಮ್ಮ ಪಾಡಿಗೆ ಚಲನೆ ಮಾಡ್ತಾ ಇರ್ತಾರೆ. ಆದ್ರೆ ವ್ಯಕ್ತಿಗಳಿಗೆ ನಾವು ಅಡ್ಡಿ ಬರ್ತಕ್ಕಂತ ಅಥವಾ ಅಡ್ಡ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅದರ ಯಾವ ಅನುಭವನೂ ಆಗಿರ್ಲಿಲ್ಲ. ಕ್ಷಣ ಹೊತ್ತು ನಾವು ಅವುಗಳಿಂದ ಸುತ್ತುವರಿಯಲ್ಪಡುತ್ತಿದ್ದೆವು, ಮತ್ತೆ ಪಾರಾಗಿ ಹೋಗುತ್ತಿದ್ದೆವು. ಅವರುಗಳು ನಮ್ಗೆ ಅಡ್ಡ ಬರ್ತಾರೇನೋ ಅಂತ ಅನಿಸ್ತಿತ್ತು, ಆದ್ರೆ ಅದನ್ನ ದಾಟಿನೇ ಹೋಗ್ತಾ ಇದ್ವಿ. ಆಮೇಲೆ ಸುತ್ತಲೂ ಎಲ್ಲವೂ ಸ್ಪಷ್ಟವಾಗಿತ್ತು. ಆ ಮಂಜು ನಮ್ಮ ಪ್ರಗತಿಗೆ ಯಾವುದೇ ಅಡ್ಡಿಯನ್ನುಂಟು ಮಾಡಲಿಲ್ಲ. ಆದರೆ ನಮಗೆ ಅದರ ಅಸ್ತಿತ್ವವು ತಿಳಿಯಿತು. ಇದೇ ರೀತಿ ಇತರ ಜನರ ಸಂಪರ್ಕಕ್ಕೆ ಬಂದಾಗ ಇತರ ಜನರ ಸಂಪರ್ಕಕ್ಕೆ ಬಂದ ಇತರ ಜನರ ಸಂಪರ್ಕಕ್ಕೆ ಬಂದಾಗ ನಮಗೆ ಅದರ ಸೂಕ್ಷ್ಮ ಶರೀರದ ಅನುಭವವಾಯಿತು. ಆದರೂ ಇದರಿಂದ ನಮ್ಮ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾಗಲಿಲ್ಲ. ಭೌತಿಕ ಜಗತ್ತಿನಲ್ಲಿ ನಾನು ಎಷ್ಟೋ ಸಲ ಭುಜ ಎಗರಿಸಿ ಜನರು ತಮಾಷೆಗಾಗಿ ತನ್ನ ಸಮಾಧಿಯ ಮೇಲೆ ನಡೆದಂತೆ ಎಂದು ಮಾತನಾಡಿದ್ದನ್ನು ಕೇಳಿದ್ದೇನೆ. ಆದರೆ ತಮ್ಮೊಂದಿಗೆ ಯಾವುದೋ ಸೂಕ್ಷ್ಮ ಶರೀರದ ಸಂಪರ್ಕವಾದಂತೆ ಅನುಭೂತಿಯಾಗಿರಬಹುದೆಂದು ನನಗೆ ಈಗ ತಿಳಿಯುತ್ತದೆ. ಅಂದ್ರೆ ಜನರು ಸಮಾಧಿ ಮೇಲೆ ನಡೆದಂತೆ ಅಂತ ನಾವು ಒಂದು ಗಾದೆ ಮಾತನ್ನ ಕೇಳ್ತೀವಿ. ಆದರೆ ಈಗ ಅನುಭವ ಆಗ್ತಾ ಇದೆ ನಮಗೆಲ್ಲರಿಗೂ ಕೂಡ. ಜನ ತಮಾಷೆಗಾಗಿ ಈ ರೀತಿಯ ಅನುಭೂತಿ ಆಗ್ತಕ್ಕಂಥದ್ದು ನನಗೆ ಈಗ ತಿಳಿತದೆ. ಸೂಕ್ಷ್ಮ ಶರೀರದಲ್ಲಿ ನಡಿಬೇಕಾದ್ರೆ ಜನಗಳ ಮೇಲೇನೆ ನಡಿತಾ ಹೋಗ್ತೇವೆ, ಅವರನ್ನೇ ಹಾದು ಹೋಗ್ತೇವೆ. ಸೂಕ್ಷ್ಮ ಶರೀರವು ಅತಿ ಸೂಕ್ಷ್ಮವಾಗಿರುತ್ತದೆ. ಆದರೆ ಭೌತಿಕ ಶರೀರದೊಳಗೆ ಹಾದು ಹೋದಾಗ ಅದರ ಪ್ರಭಾವವು ಅವಶ್ಯವಾಗಿ ಆಗುತ್ತದೆ. ಏನೋ ಒಂದು ರೀತಿ ಕದಲಿಸಿದ ರೀತಿಯೋ, ತಳ್ಳಿದ ರೀತಿಯೋ, ಅಥವಾ ಒಂದ್ ಸ್ವಲ್ಪ ಗಾಳಿ ಬಂದು ಹಿಂದೆ ಹೋದ ರೀತಿಯೋ, ಈ ರೀತಿಯಾದ ಸ್ವಲ್ಪ ಪ್ರಭಾವ ಉಂಟಾಗುತ್ತದೆ. ನನ್ನ ಭಾರತೀಯ ಮಿತ್ರನಿಗೆ ನನ್ನ ಪೌರಾತ್ಯ ವೇಷಭೂಷಣವು ವಿಚಿತ್ರವೆನಿಸಬಹುದೆಂದು ನಾನಂದುಕೊಂಡೆ. ಅಂದ್ರೆ ಇವರು ಇಂಗ್ಲೆಂಡ್ ತಲುಪಿದ್ದರಿಂದ ಇವರ ಮಿತ್ರನಾದಂತ ಭಾರತೀಯ ಮಿತ್ರನ ವೇಷ ವಿಚಿತ್ರ ಅನಿಸ್ತತೇನೋ, ಭಾರತೀಯರ ವೇಷ ಅಲ್ಲಿ ಇಂಗ್ಲೆಂಡ್ ನಲ್ಲಿ ವಿಚಿತ್ರ ಅನಿಸ್ತತೇನೋ ಅನ್ಕಂಡ. ಆದ್ರೆ ಅವನು ತನ್ನ ಬಟ್ಟೆ ಬದಲಿಸಿದಾಗಿ ನನಗೆ ಹೇಳಿದನು. ಅವನು ಬಟ್ಟೆ ಬದಲಿಸಿರುವುದು ನನಗೆ ತಿಳಿದಿರ್ಲೇ ಇಲ್ಲ, ಯಾಕಂದ್ರೆ ಜೊತೆಲೇ ಇದ್ದ. ಆದ್ರೆ ಇವ್ರು ಅನ್ಕೊಂಡ್ರು ಆ ವೇಷ ವಿಚಿತ್ರ ಅನಿಸ್ಬಹುದು ಅಂತ ಯೋಚನೆ ಮಾಡಿದ್ದಕ್ಕೆ ಆ ಮಿತ್ರನ ವೇಷವೂ ಕೂಡ ಇಂಗ್ಲೆಂಡ್ಗೆ ತಕ್ಕನಾದಂತಹ ವೇಷಭೂಷಣವೇ ಇತ್ತು. ಅವನ ಮೈಬಣ್ಣ ನಮ್ಮಂತೆಯೇ ಬಿಳಿಯಾಗಿತ್ತು. ಅವನು ಲಂಡನ್ ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಂತೆ ಕಾಣಿಸುತ್ತಿದ್ದ. ಅವನು ತನ್ನನ್ನು ಕಲ್ಪನೆ ಮಾಡಿಕೊಂಡಂತ ರೂಪದಲ್ಲಿಯೇ ನಾನು ಅವನನ್ನ ನೋಡಿದೆ. ಏನ್ ಕಲ್ಪನೆ ಮಾಡ್ಕೊಂಡಿದ್ನ ಅದೇ ರೂಪದಲ್ಲೇ ಭಾರತೀಯ ಮಿತ್ರ ಕಾಣತೊಡಗಿದ ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಟ್ಟೆ ಬದಲಿಸಿಕೊಳ್ಳಬಲ್ಲರು ಎಂದು ಸ್ಪಷ್ಟವಾಗಿ ಹೇಳಿದನು. ನೀವು ಬರೇ ಆಲೋಚನೆ ಮಾಡಿದ್ರೆ ಸಾಕು, ಎಲ್ಲದೂ ಕೂಡ ದೊರೆಯುತ್ತೆ ಅಂತ. ಏಕೆಂದರೆ ಪರಿಸ್ಥಿತಿಗಳ ಅನುಸಾರ ಆ ರೀತಿಯ ಪರಿವರ್ತನೆ ಅಂತಕ್ಕಂಥದ್ದು ಅವಶ್ಯಕವಾಗಿರ್ತದೆ. ಆಮೇಲೆ ಸೂಕ್ಷ್ಮ ಶರೀರ ತಕ್ಷಣವೇ ವಿಚಾರವನ್ನು ಅನುಸರಿಸುತ್ತದೆ. ಆಗ ನಾವು ದಾಟಿ ಬರುತ್ತಿರುವಂತಹ ಸೆಲ್ಫಿಜಿಸ್ ಅಡ್ಡಾಡ ಬಯಸುವೆನೆಂದು ನಾನು ಹೇಳಿದೆ. ಅಲ್ಲಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಾನು ಅಡ್ಡಾಡ ಬಯಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವರು ಬೇಡವೆನ್ನಲಿಲ್ಲ. ನಾವು ಒಳಗೆ ಹೋದೆವು. ನಾನೊಂದು ಪುಸ್ತಕದ ಅಂಗಡಿಯತ್ತ ಹೊರಟೆ. ನಾನು ಯಾವಾಗಲೂ ಪುಸ್ತಕಗಳತ್ತ ಆಕರ್ಷಿತನಾಗುವೆ. ನಾನು ಹೊಸ ಪುಸ್ತಕಗಳಲ್ಲಿ ಕೆಲವನ್ನು ಎತ್ತಿಕೊಂಡು ಅವುಗಳ ಪುಟ ತಿರುವಿ ಹಾಕಿದೆ. ಲೈಬ್ರರಿಗೆ ಹೋಗ್ತಾರೆ, ಇವರಿಗೆ ಪುಸ್ತಕ ಇಷ್ಟ ಆಗ್ತದೆ, ಕೆಲವೊಂದು ಪುಸ್ತಕಗಳನ್ನು ನೋಡ್ಬಿಟ್ಟು ಹಿಂಗ್ ಪುಟ ತಿರುವಿ ಹಾಕ್ತಾರೆ. ಹಾಗೆ ನಾನು ಮಾಡಿದಾಗ ನಾನು ಎಲ್ಲಿಂದ ಪುಸ್ತಕವನ್ನು ಎತ್ತಿಕೊಂಡಿದ್ದೇನೋ ಅಲ್ಲಿಯ ಜಾಗವೂ ಖಾಲಿ ಆಗಿರಲಿಲ್ಲ. ನಾನೇನು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪುಟಗಳನ್ನು ತಿರುವಿ ಹಾಕಿದ್ದೀನಿ. ಆದ್ರೆ ನೋಡಿದ್ರೆ ಭೌತಿಕವಾಗಿ ಪುಸ್ತಕ ಅಲ್ಲೇ ಇದೆ. ನಾನು ಇದರ ಕಾರಣ ಇದು ಹೇಗೆ ಅಂತ ಕಾರಣವನ್ನ ಕೇಳ್ತಾರೆ. ಆವಾಗ ಯಾವ ಪುಸ್ತಕವು ನನ್ನ ಕೈಯೊಳಗಿತ್ತೋ ಅದು ವಾಸ್ತವವಾಗಿ ಆ ಪುಸ್ತಕದ ವಿಚಾರ ರೂಪವಾಗಿತ್ತು. ಆ ವಿಚಾರ ಮಾತ್ರ ಇರುತ್ತೆ. ಅದರ ಭೌತಿಕ ರೂಪವು ದೊಳಗಿಂದ ಅಲುಗಾಡಿರಲಿಲ್ಲ. ಅದರೊಳಗಿರ್ತಕ್ಕಂಥ ವಿಚಾರ ಮಾತ್ರ ಇವ್ರ ಕೈಗೆ ಬಂದಿದೆ. ಅದನ್ನ ಪುಟಗಳನ್ನ ತಿರುವಿಸಿದಂತೆ ಅನಿಸ್ತಾ ಇದೆ. ಆದ್ರೆ ಭೌತಿಕವಾಗಿ ಪುಸ್ತಕ ಮಾತ್ರ ಅಲ್ಲಿಯೇ ಇತ್ತು. ಇದೊಂದು ಅದ್ಭುತವಾದ ಅನುಭೂತಿಯಾಗಿತ್ತು. ನಾನು ಈ ವಿಶಾಲವಾದ ಖಾಲಿಯೊಳಗೆ ಇತ್ತಿಂದತ್ತ ಅಡ್ಡಾಡುತ್ತಿದ್ದೆ. ಸಂಜೆ ಈ ಸಮಯದಲ್ಲಿ ಅದು ಸಾರ್ವಜನಿಕರಿಗಾಗಿ ಮುಚ್ಚಿತ್ತು. ಆಗ ನಾನು ಪಕ್ಕದ ಅಂಗಡಿಯ ಗೋಡೆಯಿಂದ 6 ಗಂಟೆ ಹೊಡೆಯುತ್ತಿರುವುದನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡೆ. ಇಲ್ಲಿಂದ 6,000 ಮೈಲಿಗಳಿಂದ ಆಚೆ ಇರುವ ನನ್ನ ಭೌತಿಕ ಶರೀರದಿಂದ ಹೊರಬಂದ ಕೇವಲ ಅರ್ಧ ಗಂಟೆಯಲ್ಲಿ ಎಷ್ಟನ್ನೆಲ್ಲ ಘಟಿಸಿತ್ತು. ಭೌತಿಕ ಶರೀರದಿಂದ ಹೊರಬಂದು ಕೇವಲ ಅರ್ಧ ಗಂಟೆ ಅಷ್ಟೇ ಆಗಿತ್ತು. ಅಷ್ಟರೊಳಗೆ ಈ ಎಲ್ಲಾ ಅನುಭವಗಳನ್ನ ನನಗೆ ಬಂದಿತ್ತು ಅಂತ ಹೇಳ್ತಿದ್ದಾರೆ. ನನ್ನ ಜೊತೆಗಾರನಿಗೆ ನನ್ನ ಪ್ರತಿಯೊಂದು ಸಂಗತಿಗಳಲ್ಲೂ ತಮ್ಮ ಅಭಿರುಚಿ ತೋರಿಸುವುದು ಬಹಳ ಹಿತವೆನಿಸುತ್ತಿತ್ತು. ಪ್ರತಿಯೊಂದನ್ನು ನೋಡಿದಾಗ ಹೀಗ ಅಂತ ಹೇಳಿ ಉತ್ಸುಕತೆಯನ್ನು ತೋರಿಸೋದನ್ನು ನೋಡ್ಬಿಟ್ಟು ಅವರಿಗೂ ಕೂಡ ಬಹಳ ಹಿತ ಅನಿಸ್ತಾ ಇತ್ತು. ತನ್ನ ಮಿತ್ರರೊಬ್ಬರಿಗೆ ಹೊಸ ದೇಶವೊಂದನ್ನು ಸುತ್ತಿ ತೋರಿಸುವಾಗ ಆಗುವ ಆನಂದದಂತೆ ಚಾರ್ಲ್ಸ್ಗೆ ತನ್ನ ಗೈಡ್ದಂತಹ ಅದ್ವಿತೀಯ ಸ್ಥಿತಿಯಿಂದ ಬಹಳ ಆನಂದವಾಗುತ್ತಿತ್ತು.
ತನ್ನ ಅಣ್ಣನಿಗೆ ಸೂಕ್ಷ್ಮಯಾನ ಮಾಡಿಸುವಾಗ ಇದನ್ನೆಲ್ಲ ಅದ್ಭುತವನ್ನ ತೋರಿಸ್ತಾ ಇದ್ದೀನೇನೋ ಅನ್ನೋ ರೀತಿಯಲ್ಲಿ ತಮ್ಮನು ಕೂಡ ಆನಂದವನ್ನು ಪಡ್ತಾ ಇರ್ತಕ್ಕಂಥದ್ದನ್ನು ಇವರು ಕೂಡ ಸೂಕ್ಷ್ಮ ಶರೀರದಲ್ಲಿ ಗಮನಿಸ್ತಾರೆ. ವೈಮಾನಿಕ ದಾಳಿಯಿಂದ ಲಂಡನ್ ನಗರಕ್ಕೆ ಎಷ್ಟು ಹಾನಿಯಾಗಿದೆ ಎಂಬುದನ್ನು ತೋರಿಸಲು ಬಯಸುವೆನೆಂದು ಚಾರ್ಲ್ಸ್ ಹೇಳಿದೆ. ತಮ್ಮ ಹೇಳ್ತಾನೆ, ಯಾಕಂದ್ರೆ ಯುದ್ಧ ಮಾಡುವಾಗೆ ಮರಣ ಹೊಂದಿದ್ದರಿಂದ ಆ ಯುದ್ಧದ ಸಮಯದಲ್ಲಿ ಇಂಗ್ಲೆಂಡ್ ಅಂತಕ್ಕಂಥದ್ದು ಎಷ್ಟು ಹಾನಿಗೊಳಗಾಗಿದೆ ಅನ್ನೋದನ್ನ ತೋರ್ಸ್ಬೇಕು ಅಂತ ಹೇಳ್ತಾನೆ ಅವನು. ಚಾರ್ಲ್ಸ್ ನೋಡ್ತೀಯಾ ಅಂತ. ಅವನು ನನ್ನನ್ನು ಬಹಳಷ್ಟು ಸ್ಥಳಗಳಿಗೆ ಕರೆದುಕೊಂಡು ಹೋದನು. ಸೆಂಟ್ ಫಾಲ್ಸ್ ನಲ್ಲಿ ಭಯಂಕರ ಬಾಂಬ್ ದಾಳಿಯಿಂದ ಲಂಡನ್ ವಾಸಿಗಳಿಗೆ ಎಷ್ಟೆಲ್ಲ ಕಳೆದುಕೊಳ್ಳಬೇಕಾಯಿತು. ಮುಖ್ಯ ಭವನಗಳ ಮೇಲಿಂದ ಹೋಗುವುದು ನಮಗೆ ಅವಶ್ಯಕವಿತ್ತು, ಏಕೆಂದರೆ ಈ ಹಾನಿಯನ್ನು ನೋಡಲು ಸಾಧ್ಯವಾಗುತ್ತಿತ್ತು. ಇದು ನಮ್ಮ ಸೂಕ್ಷ್ಮ ಶರೀರಗಳಿಗೆ ಎಳ್ಳಷ್ಟು ಕೂಡ ಕಠಿಣ ಆಗಿರಲಿಲ್ಲ. ರಸ್ತೆ ಬದಿಯಲ್ಲಿ ನಡೆಯುತ್ತಿರುವಾಗ ಇಲ್ಲಿ ನೋಡು ಎಂದು ಚಾರ್ಲ್ಸ್ ಹೇಳಿದನು. ರಸ್ತೆ ಮೇಲೆ ನಡೆಯುತ್ತಿದ್ದವನು ಒಮ್ಮಿಂದೊಮ್ಮೆಲೆ ಆಮದು ರಫ್ತು ಮಾಡುವ ಸಾಗರದ ಮೇಲೆ ಗಾಳಿಯಲ್ಲಿ ತೇಲಾಡತೊಡಗಿದ. ಇಲ್ಲಿ ನೋಡು ಅಂತ ಹೇಳಿದ್ದೆ ಅಷ್ಟಾಯ್ತು, ಭೂಮಿಯ ಮೇಲಿದ್ದವನು ಒಂದೇ ಸರಿ ಸಾಗರದ ಮೇಲೆ ತೇಲಾಡ್ತಾ ಇದ್ದಾನೆ. ಅವನ ಹಿಂದೆ ಹೋಗಲು ನನಗೂ ಕಷ್ಟ ಅನಿಸ್ಲಿಲ್ಲ. ಅವನು ಹಾಗಂದ ತಕ್ಷಣ ಅವನ ಹಿಂದೆನೆ ನಾನು ಕೂಡ ಹೋದೆ, ಏಕೆಂದ್ರೆ ತಕ್ಷಣವೇ ನಾನು ಹಾಗೆ ಮಾಡಬೇಕೆಂದು ಮನಸ್ಸಿನಲ್ಲಿ ಧಾರಣ ಮಾಡಿದೆ. ಅವನು ಹೋಗ್ತಿದ್ದಾನಲ್ಲ, ಹಾಗೆ ನಾನು ಹೋಗ್ಬೇಕು ಅಂತ ಅನ್ಕೊಂಡ್ರು ಇವರು. ಆ ತಕ್ಷಣನೇ ಅವರ ಜೊತೆಗೂಡಿ ಹೊರಟರು. ನನ್ನನ್ನು ನಾನು ಚಾರ್ಲ್ಸ್ನ ಸಮೀಪದಲ್ಲಿಯೇ ಕಂಡುಕೊಂಡೆ. ಅದು ಲಂಡನ್ ನಗರದ ಆ ಜನ ನಿಬಿಡವುಳ್ಳ ಪ್ರದೇಶದಲ್ಲಿ ಬಹಳಷ್ಟು ಸಹಜತೆ ಮತ್ತು ಗೌರವದಿಂದ ತೇಲುತ್ತಿದ್ದನು. ಆ ಸಮುದ್ರದ ಮೇಲೆ ಬಹಳಷ್ಟು ಸಹಜತೆ ಮತ್ತು ಗೌರವದಿಂದ ವಾರ್ವಿಕ್ ಶಾಯರ್ ನಲ್ಲಿರುವ ತನ್ನ ಹಳೆಯ ಮನೆಯನ್ನು ನೋಡಬೇಕೆಂದು ಅವನು ಹೇಳಿದನು. ಅವರ ಮನೆ ಇಂಗ್ಲೆಂಡ್ ನಲ್ಲಿ ಇದ್ದಂತ ತನ್ನ ಮನೆಯನ್ನು ನೋಡ್ಬೇಕು ಅಂತ ಹೇಳ್ತಾನೆ. ನಾನು ಆ ಮನೆಯನ್ನು ಎಷ್ಟೋ ವರ್ಷಗಳಿಂದ ನೋಡಿರ್ಲಿಲ್ಲ. ನಾನು ಕೂಡ ಆ ಮನೆಯನ್ನ ನೋಡಿರಲಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ನಾವಲ್ಲಿ ಇದ್ದೆವು. ಚಾರ್ಲ್ಸ್ ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗಿದ್ದನು. ಅವನಿಗೆ ಅಷ್ಟೊಂದು ಬೇಗನೆ ರಸ್ತೆಗಳು ಹೇಗೆ ತಿಳಿಯುತ್ತವೆ ಎಂದು ನಾನು ಕೇಳಿದನು. ಎಷ್ಟೋ ವರ್ಷಗಳ ಹಿಂದೆ ಆ ಮನೆಯನ್ನು ಬಿಟ್ಟು ಬಂದಿರ್ತಾರೆ ಇವರು. ಆ ಮನೆ ನಿನ್ಗೆ ಹೇಗ್ ಗೊತ್ತಾಯ್ತು ರಸ್ತೆಗಳು ಮತ್ತು ಕ್ರಾಸ್ಗಳು ಅಂತ ಕೇಳಿದಾಗ, ಏಕೆಂದ್ರೆ ಅವನು ಸೂಕ್ಷ್ಮ ಲೋಕದಲ್ಲಿ ಇರತೊಡಗಿ ಬಹಳ ದಿನಗಳಾಗಿರಲಿಲ್ಲ. ಸೂಕ್ಷ್ಮ ಲೋಕದಲ್ಲಿ ತಾನು ಬಹಳಷ್ಟು ಮಿತ್ರರನ್ನು ಮಾಡಿಕೊಂಡಿದ್ದು ಅವರೆಲ್ಲರೂ ಈ ಕುರಿತು ಜ್ಞಾನವನ್ನು ನೀಡುತ್ತಾರೆಂದು ಅವನು ಹೇಳಿದನು. ಅವನು ಇತ್ತೀಚೆಗಷ್ಟೇ ಮರಣ ಹೊಂದಿ ಸೂಕ್ಷ್ಮ ಶರೀರವನ್ನು ಹೊಂದಿರ್ತಾನೆ. ಆದ್ರೂ ಕೂಡ ನನಗೆ ಇದೆಲ್ಲ ಜ್ಞಾನವನ್ನು ನನ್ನಂತೆ ಇರುವ ಮಿತ್ರರು ನನಗೆ ಈ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಜ್ಞಾನವನ್ನು ನೀಡಿದ್ದಾರೆ. ಹೇಳಿದ್ವಲ್ಲ ಮಾಸ್ಟರ್, ಸೂಕ್ಷ್ಮ ಶರೀರದಲ್ಲೂ ಕೂಡ ಕಲಿತಕ್ಕಂಥದ್ದು ಸಾಕಷ್ಟು ಇರುತ್ತದೆ. ಜ್ಞಾನವನ್ನು ಮಾನಸಿಕ ಪ್ರಗತಿ ಆಗ್ತಾ ಇರ್ತದೆ, ಆದ್ರೆ ದೇಹವನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗಿರ್ತೇವೆ. ಕುರಿತು ಜ್ಞಾನವನ್ನು ನೀಡುತ್ತಾರೆಂದು ಅವನು ಹೇಳಿದನು. ಇದರೊಂದಿಗೆ ರಾಯಲ್ ಏರ್ ಫೋರ್ಸ್ ದಲ್ಲಿ ಪಡೆದುಕೊಂಡ ಪೈಲಟ್ ಟ್ರೈನಿಂಗ್ ಕೂಡ ಅವನಿಗೆ ಬಹಳಷ್ಟು ಕಲಿಸಿದೆ. ಅವನು ಟ್ರೈನಿಂಗ್ ತಗೋಬೇಕಾದ್ರೂ ಕೂಡ ಸಾಕಷ್ಟು ಕಲ್ತಿರ್ತಾನೆ. ಸುಂದರವಾದ ವಾರ್ವಿಕ್ ಶಾಯರ್ ಹಳ್ಳಿಗಾಡು ಪ್ರದೇಶದಲ್ಲಿ ಹರಿಯುತ್ತಿರುವ ಏವನ್ ನದಿಯನ್ನು ನೋಡುವುದು ಬಹಳ ಆಹ್ಲಾದಕರವೆನಿಸಿತು. ಅಲ್ಲಿಂದ ಕೆಳಗೆ ನಮ್ಮ ಮನೆ ಇರುವಲ್ಲಿ ನಾವು ಇಳಿದು ಬಂದೆವು. ಎಲ್ಲವೂ ಚಿರಪರಿಚಿತ ಇರುವಂತೆ ಅನಿಸಿತು. ಅವರು ಹುಟ್ಟಿ ಬೆಳೆದ ಮನೆ ಆಗಿದ್ದರಿಂದ ಇದೆಲ್ಲವೂ ಕೂಡ ಚಿರಪರಿಚಿತ ಅನಿಸಿತು. ಅಕ್ಕಪಕ್ಕದಲ್ಲಿ ಕೆಲವೊಂದು ಹೊಸ ಮನೆಗಳಾಗಿದ್ದವು. ನಮ್ಮ ಮನೆಯಂತೂ ಮೊದಲಿನಂತೆಯೇ ಅನ್ನಿಸುತ್ತಿತ್ತು. ಮನೆಯ ಸುತ್ತಲೂ ಇರುವಂತ ಲಾನ್ ಕೂಡ ಹೆಚ್ಚು ಕಡಿಮೆ ನಾನು ಮತ್ತು ಚಾರ್ಲ್ಸ್ ಆಟವಾಡುತ್ತಿದ್ದಾಗ ಇರುವಂತೆಯೇ ಇತ್ತು. ಅಲ್ಲಿ ಈಗ ಯಾರು ಇರುತ್ತಿದ್ದಾರೆಂಬುದು ಗೊತ್ತಿಲ್ಲ, ಏಕೆಂದರೆ ನಮ್ಮ ತಂದೆಯ ಮೃತ್ಯುವಿನ ನಂತರ ನಮ್ಮ ತಾಯಿಯ ಹತ್ತಿರ ಇಷ್ಟೊಂದು ದೊಡ್ಡ ಮನೆಯನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವಷ್ಟು ಹಣ ಇರಲಿಲ್ಲ. ಆದ್ದರಿಂದ ಆ ಮನೆಯನ್ನು ಮಾರಿಬಿಟ್ಟಿದ್ದೆವು. ನಾನೇ ದೊಡ್ಡ ಮಗ. ಪೌರಾತ್ಯ ದೇಶದಲ್ಲಿ ಹೋಗಿ ನೆಲೆಸಿದ್ದನು. ನಾನು ಒಳಗೆ ಪ್ರವೇಶಿಸಿದನು. ಮುಚ್ಚಿದ್ದ ಬಾಗಿಲುಗಳಿಂದ ಒಳ ಹೋಗಿ ಬರಲು ಏನೇನೂ ಕಷ್ಟವಿಲ್ಲ ಎಂಬುದನ್ನು ನಾನು ತಿಳಿದುಕೊಂಡಿದ್ದೆನು. ಬಹಳಷ್ಟು ಅಪರಿಚಿತರು ನಾನು ಪ್ರೀತಿಸುವ ಕೋಣೆಗಳಲ್ಲಿ ಇರುತ್ತಿರುವುದನ್ನು ನಾನು ನೋಡಿದೆ. ಹೀಗೆ ಆಲೋಚಿಸುವುದು ಮೂರ್ಖತನವಾಗಿದ್ದರೂ ಕೂಡ ಅವರು ನಿಜವಾಗಿಯೂ ಅತಿಕ್ರಮ ಪ್ರವೇಶ ಮಾಡಿರುವಂತೆ ಅನಿಸಿತು. ಫರ್ನಿಚರ್ಗಳು ಕೂಡ ಬೇರೆ ರೀತಿ ಇದ್ದವು. ಮನೆಯ ವಾತಾವರಣ ಬಹಳ ಭಿನ್ನವೆನಿಸಿತು. ಇವರು ಸಾಕಷ್ಟು ಹಿಂದಿನ ವರ್ಷಗಳಲ್ಲೇ ಅವರ ತಂದೆ ತೀರಿದ ನಂತರ ಅವರ ತಾಯಿಗೆ ಅಷ್ಟು ದೊಡ್ಡ ಮನೆಯನ್ನ ನಿಭಾಯಿಸ್ಲಿಕ್ಕೆ ಕಷ್ಟ ಆದಾಗ, ಮಕ್ಕಳನ್ನು ಸಲುವುದು ಅದಾದಾಗ ಇವರು ಮನೆಯನ್ನ ಮಾರಿ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಅದರಿಂದ ಇವರು ಆ ಮನೆಯನ್ನು ನೋಡಿದಾಗ ಆಗಿರ್ತಕ್ಕಂಥ ಅನುಭವವನ್ನ ಹಂಚ್ಕೊಂಡಿದ್ದಾರೆ ಮಾಸ್ಟರ್ಸ್. ಅಲ್ಲಿ ನಾವು ಬಹಳ ಹೊತ್ತು ನಿಲ್ಲದೆ ಲಂಡನ್ಗೆ ಮರಳಿದವು. ಪಿಕ್ಯಾರ್ಡ್ ಅಲ್ಲಿ ಸರ್ಕಸ್ ನಟ್ಟ ನಡುವೆ ಹೋಗಿ ನಿಲ್ಲುವುದು ಬಹಳ ಆಹ್ಲಾದಕಾರಿಯಾಗಿತ್ತು. ಸರ್ಕಸ್ ತಾಣಕ್ಕೆ ಹೋಗ್ತಾರೆ ಮಾಸ್ಟರ್ಸ್. ಅಲ್ಲಿ ಯಾವಾಗಲೂ ಹೂ ಮಾರುವ ಹುಡುಗಿಯರು ಇರುತ್ತಿದ್ದರು. ಆದರೆ ಈಗ ಶಾಂತ ವಾತಾವರಣವಿತ್ತು. ಈ ರೋಸ್ ಮೂರ್ತಿಯನ್ನು ಏನು ಧಕ್ಕೆ ಆಗಬಾರದೆಂಬ ಕಾರಣಕ್ಕೆ ಅಲ್ಲಿಂದ ತೆಗೆಯಲಾಗಿತ್ತು. ಅಲ್ಲಿ ಬಹಳ ಜನದಟ್ಟಣೆ ಇತ್ತು. ಬಸ್ ಮತ್ತು ಟ್ಯಾಕ್ಸಿಗಳು ಸಾಮಾನ್ಯ ರೀತಿಯಿಂದ ಚಲಿಸುತ್ತಿದ್ದವು. ಆದರೆ ದೊಡ್ಡ ಸಂಖ್ಯೆಯಲ್ಲಿ ಸ್ತ್ರೀ ಪುರುಷರು ಯೂನಿಫಾರ್ಮ್ ಧರಿಸಿಕೊಂಡು ಓಡಾಡುತ್ತಿರುವ ದೃಶ್ಯ ನನ್ನ ಗಮನವನ್ನು ಸೆಳೆಯಿತು.
ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತಹ ಪ್ರದೇಶಗಳನ್ನೆಲ್ಲ ಪರಿಚಯಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅಲ್ಲಿ ಯಾವ ರೀತಿಯ ವಾತಾವರಣ ಇತ್ತು, ಹೇಗಿತ್ತು ಅನ್ನೋದ್ರನ್ನೆಲ್ಲನೂ ಕೂಡ. ಸಾಮಾನ್ಯರಿಗಿಂತ ಅಲ್ಲಿ ಸಮವಸ್ತ್ರ ಧರಿಸಿದವರೇ ಹೆಚ್ಚಾಗಿದ್ದರು. ಯುದ್ಧವು ಇಂಗ್ಲೆಂಡ್ ನಲ್ಲಿ ಅಷ್ಟೇ ನಡೆದಿಲ್ಲ, ಎಲ್ಲ ನಡೆದಿಲ್ಲ. ಸಮವಸ್ತ್ರ ಧರಿಸಿದವರೇ ಹೆಚ್ಚಾಗಿದ್ದರು ಕೂಡ ಎಲ್ಲ ಆರೋಗ್ಯವಂತ ಸ್ತ್ರೀ ಪುರುಷರು ತಮ್ಮ ಪ್ರೀತಿಯ ದೇಶದ ಸುರಕ್ಷತೆಗಾಗಿ ತಮ್ಮ ಕೊಡುಗೆಯನ್ನು ನೀಡುತ್ತಿರುವ ದೇಶವಾಗಿದೆ ಎಂಬುದು ನಮ್ಮ ಗಮನಕ್ಕೆ ಬಂತು. ಆ ಯುದ್ಧ ನಡೆದಾಗ ಪ್ರತಿಯೊಬ್ರು ಕೂಡ ತಮ್ಮ ದೇಶಕ್ಕಾಗಿ ಯಾವ ರೀತಿ ಪ್ರಾಣ ತ್ಯಾಗ ಮಾಡಿದ್ರು ಅನ್ನತಕ್ಕಂಥ ವಿಷಯನೂ ಕೂಡ ಇವರ ಗಮನಕ್ಕೆ ಬಂತು. ಅಂದಾಜು ಸಂಜೆ 7 ಗಂಟೆಯ ಸಮಯವಾಗಿತ್ತು ಇಂಗ್ಲೆಂಡ್ ನಲ್ಲಿ. ಈಗ ನಮಗೆ ಟ್ರೆಕೋಡೋ ಗ್ರಿಲ್ ನಲ್ಲಿ ಡಿನ್ನರ್ ಮಾಡಬೇಕಾಗಿದೆ ಎಂದು ಇದೇ ಪ್ರದೇಶನೇ ಅವರು ಆಯ್ಕೆ ಮಾಡ್ಕೊಂಡಿದ್ದು ಮಾಸ್ಟರ್, ಡಿನ್ನರ್ ಮಾಡ್ಲಿಕ್ಕೆ. ಆ ಮಧ್ಯದಲ್ಲಿ ಬರ್ತಕ್ಕಂಥ ಪಯಣನೇ ಇದುವರೆಗೂ ನಡೆದಂತದ್ದು. ಡಿನ್ನರ್ ಮಾಡಬೇಕಾಗಿದೆ ಎಂದು ಚಾರ್ಲ್ಸ್ ಹೇಳಿದನು. ಅಲ್ಲಿನ ಪುಟ್ಟದೊಂದು ಕೋಣೆಯಲ್ಲಿ ನಾವು ಪ್ರವೇಶಿಸಿದವು. ಅಲ್ಲಿ ನೋಡಿದಾಗ ಚಿಕ್ಕ ದೊಡ್ಡ ಟೇಬಲ್ಗಳೆಲ್ಲ ಮೊದಲಿನಿಂದಲೇ ತುಂಬಿದ್ದವು. ಆಗ ಭಾರತೀಯ ಮಿತ್ರನು, ನೀವು ಊಟ ಮಾಡಿರಿ, ನನಗೊಂದು ಬೇರೆ ಕೆಲಸವಿದೆ, ಸ್ವಲ್ಪ ಸಮಯದ ನಂತರ ನಾನು ನಿಮ್ಮ ಬಳಿ ಬರುವೆನು ಎಂದು ಹೇಳಿದನು. ಇವರೊಂದಿಗಿದ್ದಂತ ಭಾರತೀಯ ಮಿತ್ರ, ನಾನ್ ಬರ್ತೇನೆ, ನೀವು ಡಿನ್ನರ್ ಮಾಡಿ ಅಂತ ಹೇಳಿ ಹೊರಟು ಹೋದ. ಇಲ್ಲಿಯ ಎಲ್ಲ ವಿಷಯಗಳ ಕುರಿತು ಪರಿಚಯ ಮಾಡಲು ಚಾರ್ಲ್ಸ್ ಸಮರ್ಥನಿದ್ದಾನೆ. ನೀನೇನು ಭಯ ಪಡಕ್ ಹೋಗ್ಬೇಡ, ಮಿತ್ರನಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ತಮ್ಮನೇ ನಿನ್ನೊಂದಿಗಿದ್ದಾನೆ, ಆತ ನಿನಗೆಲ್ಲದಕ್ಕೂ ಕೂಡ ಮಾಡಿಸ್ಲಿಕ್ಕೆ ಸಮರ್ಥನಿದ್ದಾನೆ ಅಂತ ಧೈರ್ಯವನ್ನು ತುಂಬಿ ನನಗೆ ವಿಶ್ವಾಸವನ್ನು ನೀಡಿದನು. ನನಗೆ ಅತ್ಯಂತ ಪ್ರೇಮ ಪೂರ್ವಕವಾಗಿ ಭೂರಿ ಭೋಜನದ ಶುಭಾಶಯಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋದನು. ಚಾರ್ಲ್ಸ್ ನನಗೆ ಕೆಲವೊಂದು ಮಹತ್ವಪೂರ್ಣ ಸಂಗತಿಗಳನ್ನು ತಿಳಿಸಿದನು. ಭೌತಿಕ ಜಗತ್ತಿನ ಹೋಟೆಲ್ಗಳಲ್ಲಿ ನಾವು ಊಟ ಮಾಡುವಾಗ ಇಲ್ಲವೇ ಪೇಯ ಕುಡಿಯುವಾಗ ಕೆಲವೊಂದು ಸಂಗತಿಗಳನ್ನು ನೆನಪಿನಲ್ಲಿಡಬೇಕು. ನಾವು ಕಲ್ಪನೆಯಿಂದ ನಿರ್ಮಿಸಿದ ಹೋಟೆಲ್ಗಳಲ್ಲಿ ಇವೆಲ್ಲ ಚಿಂತಿಸುವ ಅಗತ್ಯನೇ ಇಲ್ಲ. ನಾವು ಭೌತಿಕವಾಗಿ ಹೋದಂತ ಹೋಟೆಲ್ಗಳಲ್ಲಿ ಏನಾದ್ರೂ ತಿನ್ಬೇಕು ಅಂದ್ರೆ, ಕುಡಿಬೇಕು ಅಂದ್ರೆ ಯೋಚನೆ ಮಾಡ್ಬೇಕು, ಯಾವ ರೀತಿ ಯಾವ್ದನ್ನ ಆರ್ಡರ್ ಮಾಡೋದು, ಏನ್ ಬೇಕು ಎಂತೆಲ್ಲ. ಆದ್ರೆ ಇದು ಕಲ್ಪನೆಯಿಂದ ನಿರ್ಮಿಸಿದ ಹೋಟೆಲ್, ಆದ್ರಿಂದ ಇಲ್ಲಿ ಚಿಂತೆಯ ಅಗತ್ಯವೇ ಇಲ್ಲ. ಆದ್ರೆ ನಾವು ನಿಜ ಜೀವನದ ಹೋಟೆಲ್ಗಳಲ್ಲಿ ಹೋಗಿ ಖಾಲಿ ಇರುವ ಟೇಬಲ್ಗಳಲ್ಲಿ ಕುಳಿತುಕೊಂಡಾಗ ತೊಂದರೆ ಎನಿಸುತ್ತದೆ. ಅಲ್ಲಿ ಬಂದ ಜನರಿಗೆ ನಾವಂತೂ ಕಾಣುವುದಿಲ್ಲ, ಆದ್ದರಿಂದ ಅವರು ಅಲ್ಲಿ ಕುಳಿತುಕೊಳ್ಳಲು ಬಯಸುವುದೂ ಸಹಜ. ಅವರು ಅಲ್ಲಿ ಕುಳಿತಾಗ ನಮ್ಮ ಉಪಸ್ಥಿತಿ ಅವರ ಗಮನಕ್ಕೆ ಬರುವುದಿಲ್ಲ. ಆದರೆ ನಾವು ಜನದಟ್ಟಣೆಯೊಳಗೆ ಹಾಯ್ದು ಹೋಗುವಾಗ ಶರೀರದೊಳಗಿಂದ ಆರುಪಾರಾಗುವ ಅನುಭವವೂ ಕೂಡ ಇಲ್ಲಿ ಮರುಕಳಿಸುವುದು. ಜನರ ಕಣ್ಣಿಗೆ ನಾವು ಕಾಣಿಸಲ್ಲ, ಆದ್ರೆ ಜನರು ಖಾಲಿ ಟೇಬಲ್ ಅಂತೇಳಿ ಬಂದು ಕೂತ್ಕೊಂಡಾಗ ನಾವು ಜನದಟ್ಟಣೆಯಿಂದ ಹಾದು ಹೋಗ್ಬೇಕಾಗ್ತದೆ. ಆ ಅನುಭವ ಕೂಡ ಮರುಕಳಿಸುತ್ತೆ. ನಿಮ್ಮ ಸೂಕ್ಷ್ಮ ಶರೀರವು ಮೊದಲು ಕುಳಿತಲ್ಲಿ ಬೇರೊಬ್ಬ ಭೌತಿಕ ಶರೀರಧಾರಿ ಬಂದು ಕುಳಿತುಕೊಂಡರೆ ಅವನಿಗೆ ಏನೋ ಒಂದು ಅನುಭವವಾಗುವುದು. ಹಾಗಂತ ಹೇಳಿ ಏನು ಕೆಟ್ಟ ಅನುಭೂತಿ ಆಗುವುದಿಲ್ಲ. ಆದ್ರೆ ಹಂಗಂತ ಹೇಳಿ ಏನಾದ್ರೂ ಒಳ್ಳೆಯ ಅನುಭೂತಿ ಆಗುತ್ತ ಅಂದ್ರೆ ಅದನ್ನೂ ಆಗುವುದಿಲ್ಲ, ಏನೂ ಆಗುವುದಿಲ್ಲ. ಆದ್ರೆ ಏನೋ ಒಂದು ರೀತಿಯ ಇರುಸು ಮುರುಸು ಅನ್ಸುತ್ತಷ್ಟೇ, ಏನೋ ಅಸಹಜ, ಇಲ್ಲ ಏನೋ ಒಂದ್ ರೀತಿ ಇರುಸು ಮುರುಸು ಅನಿಸಿದರೆ ಅಸಹಜ ರೀತಿ ಅನಿಸ್ತಾ ಇದೆ ಅಂತ ಅನ್ಸುತ್ತೆ. ಅವನು ಪುಟ್ಟ ಕೋಣೆಯೊಂದರಲ್ಲಿ ಟೇಬಲ್ ಸೃಷ್ಟಿಸಿ ಅಲ್ಲಿ ನನಗೆ ಕುಳಿತುಕೊಳ್ಳಲು ಹೇಳಿದ. ತನ್ನ ಕಲ್ಪನೆಯಿಂದ ಕೂಡ ಒಬ್ಬ ವೇಟರ್ನನ್ನು ಸೃಷ್ಟಿಸಬಲ್ಲನೆಂದು ಹೇಳಿದ. ಅವನು ಬಾಕಿ ವೇಟರ್ಗಳಂತೆ ಕೆಲಸ ಮಾಡುತ್ತಿರುವಂತೆ ನನಗೆ ಅನಿಸಿತು. ಇವನಿಗೆ ಯಾಕಂದ್ರೆ ಹೊಸ ಅನುಭವ ಮಾಡಿಸ್ಬೇಕಿತ್ತಲ್ಲ. ಹೋಟೆಲ್ ಅನ್ನು ಸೃಷ್ಟಿ ಮಾಡಿದ, ಟೇಬಲ್ ಅನ್ನು ಸೃಷ್ಟಿ ಮಾಡಿದ, ಟೇಬಲ್ ಕುರ್ಚಿಯನ್ನು ಅಲ್ಲಿ ಕುಳಿತುಕೋ ಅಂತ ತಿಳಿಸಿದ. ಮತ್ತೆ ವೇಟರ್ ಅನ್ನು ಸೃಷ್ಟಿ ಮಾಡಿ ಅವನು ಭೌತಿಕ ಶರೀರದಲ್ಲಿ ಹೇಗೆ ವೇಟರ್ ಸಪ್ಲೈ ಮಾಡ್ತಾರೋ ಅದೇ ರೀತಿಯಾಗಿ ಕೆಲಸ ಮಾಡ್ತಿರುವಂತೆ ಇವನಿಗೆ ಕಾಣಿಸಿತು. ಆದರೆ ಬೇರೆಯವರು ಅವನನ್ನು ನೋಡುವುದು ಸಾಧ್ಯವಿಲ್ಲ, ಆದ್ರೆ ಬೇರೆಯವರು ಅವರನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಹಾಗೆಯೇ ಮಾಡಿದನು. ಆ ವೇಟರ್ನನ್ನು ನಮ್ಮ ಟೇಬಲಿನ ಕಡೆಗೆ ನಡೆದು ಬರುತ್ತಿರುವುದನ್ನು ನಾನು ನೋಡಿದೆ. ಭೌತಿಕ ಜಗತ್ತಿನ ಸಾಮಾನ್ಯ ಜನರನ್ನು ಕೇಳುವಂತೆಯೇ ಕುಡಿಯಲು ಏನು ಬೇಕು ಎಂದು ಕೇಳಿದ. ಚಾರ್ಲ್ಸ್ ಅನ್ನು ಡ್ರಾಯ್, ಚೆರ್ರಿ, ವಿಸ್ಕಿ ಮತ್ತು ಸೋಡಾ ಆರ್ಡರ್ ಮಾಡಿದನು. ಹಾಗೂ ಭಾರತೀಯ ಮಿತ್ರನು 2 ದಿನಗಳಿಗಾಗಿ ಹಾಕಿದ ಪ್ರತಿಬಂಧವು ಇಲ್ಲಿ ಯಾವುದೇ ಪರಿಣಾಮ ಬೀರುವುದಿಲ್ಲವೆಂದು ನನಗೆ ಹೇಳಿದನು. ನಿನಗೆ ಭೌತಿಕ ಶರೀರದಲ್ಲಿದ್ದಾಗ ನೀನು ಯಾವುದೇ ಮದಿರೆಯನ್ನು ಪಾನ ಮಾಡೋಂಗಿಲ್ಲ ಅಂತ ಷರತ್ ಹಾಕಿದ್ರಲ್ಲ, ಅದು ಈ ಸೂಕ್ಷ್ಮ ಶರೀರಕ್ಕೆ ಅನ್ವಯಿಸುದಿಲ್ಲ ಅನ್ನೋದನ್ನು ಕೂಡ ಚಾರ್ಲ್ಸ್ ಹೇಳ್ತಾನೆ ಮಾಸ್ಟರ್. ವೇಟರ್ ಬಂದು ನನಗೆ ನನ್ನ ಮತ್ತು ಚಾರ್ಲ್ಸ್ಗೆ ಅವನ ಡ್ರಿಂಕ್ಸ್ ನೀಡಿದನು. ನಾನು ಆಲೋಚಿಸಿದಂತೆಯೇ ನನ್ನ ಪೇಯವು ಸ್ವಾದವೆನಿಸಿತು. ಯಾವ ರೀತಿ ನನ್ಗೆ ಇವರಿಗೆ ಮೊದಲೇ ಆ ಪೇಯವನ್ನ ಕುಡಿದ ಅಭ್ಯಾಸವಿದ್ದರಿಂದ ಈ ಟೇಸ್ಟ್ ಇರುತ್ತೆ ಅಂತ ಅನ್ಕೊಂಡ್ರು, ಅದೇ ಟೇಸ್ಟ್ ಅಲ್ಲೇ ಇತ್ತು. ಜೀವಿತಾವಧಿಯಲ್ಲಿ ನಾನು ವಿಸ್ಕಿ ಕುಡಿದಿರದಿದ್ದರೆ ಈಗ ನಾನು ಅದರ ಸ್ವಾದವನ್ನು ಅನುಭವಿಸುವುದು ಸಾಧ್ಯವಿರಲಿಲ್ಲ. ಭೌತಿಕ ಶರೀರದಲ್ಲಿದ್ದಾಗ ಅದರ ಸ್ವಾದವನ್ನು ಅನುಭವಿಸಿದ್ದರಿಂದ ಇದು ಆ ರೀತಿಯಾಗಿದೆ ಅಂತ ಅನ್ಸುತ್ತೆ. ಈಗ ನನಗೆ ಅದು ವಿಸ್ಕಿ ಎಂದು ಅನಿಸುತ್ತದೆ. ಒಂದು ದಿನ ಭಾರತೀಯ ಮಿತ್ರನಿಗೆ ಈ ಪೇಯವನ್ನು ಕುಡಿಯಲು ಹೇಳಿದಾಗ ಅವನು ಈ ಸಂಗತಿಯನ್ನು ತಿಳಿಸಿದನು.
ಎಂದು ಚಾರ್ಲ್ಸ್ ಹೇಳಿದನು. ಆಗ ಅವನು ಒಂದು ಗ್ಲಾಸ್ ನೀರಿಗೆ ಆರ್ಡರ್ ಮಾಡಿದನು. ತನಗಾಗಿ ವಿಸ್ಕಿ ಆರ್ಡರ್ ಮಾಡಿರುವುದು ವ್ಯರ್ಥ, ಏಕೆಂದರೆ ತಾನೆಂದು ಅವುಗಳನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗದೆ ಕಿರಿಕಿರಿಯಾಗಿ ಪಾರ್ಟಿಯ ಮಜವೆಲ್ಲ ಹೋಗಿ ಬಿಡುತ್ತದೆ ಎಂದು ಹೇಳಿದನು. ನಾನು ಅದನ್ನ ಕುಡಿದು ಅಭ್ಯಾಸ ಇಲ್ಲ, ಆದ್ರಿಂದ ನನಗೆ ಅದನ್ನ ಆ ಮಜಾನೇ ಹೋಗ್ಬಿಡುತ್ತದೆ ಅಂತ ಹೇಳ್ತಾನೆ. ಸಿಗರೆಟ್ ಕುರಿತಂತೆ ಹೀಗೆ ಇದೆ. ನನ್ನ ಭಾರತೀಯ ಮಿತ್ರನು ಸಿಗರೆಟ್ ಸೇದುವುದಿಲ್ಲ. ಸೂಕ್ಷ್ಮ ರೂಪದಲ್ಲಿ ಅದನ್ನು ಅವನಿಗೆ ನೀಡಿದರೂ ಅವನು ಬೇಡವೆನ್ನುತ್ತಾನೆ. ಭೌತಿಕ ಶರೀರದಲ್ಲಿದ್ದಾಗ ನಾವು ಯಾವ ಯಾವ ಚಟಗಳು, ಕಲೆಗಳು ಏನ್ ಮಾಡಿರ್ತೀವೋ ಅವನ್ನೇ ಸೂಕ್ಷ್ಮ ಲೋಕದಲ್ಲೂ ಕೂಡ ಮುಂದುವರಿಸ್ಬೇಕಾಗಿರೋದ್ರಿಂದ ಇಲ್ಲಿ ಕಲಿತಕ್ಕಂಥದ್ದು ಸೃಜನಾತ್ಮಕ ಕಲೆ ಆಗಿರ್ಬೇಕಷ್ಟೇ. ಸೂಕ್ಷ್ಮ ಶರೀರದಲ್ಲಿ ಅವು ಉಪಯೋಗಕ್ಕೆ ಬರೋ ಅಂತವಾಗಿರ್ಬೇಕು, ಅಂತವನ್ನೇ ಅಭ್ಯಾಸ ಮಾಡ್ಕೋಬೇಕನ್ನೋದೇ ಈ ಧ್ಯಾನ ಮತ್ತು ಈ ಜ್ಞಾನದ ಉದ್ದೇಶ ಮಾಸ್ಟರ್ಸ್. ಆದ್ದರಿಂದ ಅವನು ಇದರ ವೈಚಾರಿಕ ರೂಪದ ಕಲ್ಪನೆಯನ್ನೇ ಮಾಡುವುದು ಸಾಧ್ಯವಿಲ್ಲ. ಹೀಗಾಗಿ ದಮ್ ಎಳೆಯುವುದರಲ್ಲಿ ಮತ್ತು ಬಿಡುವುದರಲ್ಲಿ ಎಷ್ಟೊಂದು ಆನಂದದಾಯಕವಾಗಿದೆ ಎಂಬುದನ್ನು ತಿಳಿಯಲಾರ. ಈ ಮಾತುಗಳು ನನಗೆ ತರ್ಕಯುಕ್ತ ಎನಿಸಿದವು. ಅಲ್ಲದೆ ಸಿಗರೆಟ್ ಸೇದುವುದು ಮತ್ತು ಮದಿರಾಪಾನ ಮಾಡುವ ಅನುಭವವಿರುವುದರಿಂದ ನನಗೆ ಖುಷಿ ಎನಿಸಿತು, ಏಕೆಂದರೆ ಈಗ ನಾನು ಅದರ ಆನಂದವನ್ನು ಸವಿಯಬಲ್ಲನಾಗಿದ್ದೆ. ನಾವು ನಮ್ಮ ಡ್ರಿಂಕ್ಸ್ ಇರುತ್ತಾ ಜನರತ್ತಲೂ ನೋಡುತ್ತಿದ್ದೆವು. ನಮಗೆ ಜನರ ಮಾತುಕತೆಯ ಗುನುಗುನು ಶಬ್ದ ಕೇಳಿಸುತ್ತಿತ್ತು. ಇದರಿಂದ ಪ್ರತಿಯೊಂದ ಭೌತಿಕ ಧ್ವನಿಯ ಒಂದು ಸೂಕ್ಷ್ಮ ಧ್ವನಿಯು ಇರುತ್ತದೆ. ಅದನ್ನು ಕೇವಲ ಸೂಕ್ಷ್ಮ ಶರೀರದಲ್ಲಿರುವವರು ಮಾತ್ರ ಕೇಳಿಸಿಕೊಳ್ಳಲು ಸಾಧ್ಯ. ನಾವು ಯಾವುದೇ ಒಂದು ಮಾತನಾಡುವಾಗ ಅದರ ಹಿಂದೆ ನಮ್ಮ ಆಲೋಚನೆ ಅನ್ನೋದು ಹೇಗಿರ್ತದಲ್ಲ, ಅದು ಅಲ್ಲಿ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಅದನ್ನ ಎಲ್ಲರೂ ಗಮನಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೂಕ್ಷ್ಮ ನಾವು ಯಾವುದೇ ಒಂದು ಧ್ವನಿಯನ್ನ ಹೊರ ಹಾಕ್ತಿದೀವಿ ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ತರಂಗಗಳು ಇರ್ತದೆ. ಅದನ್ನ ಸೂಕ್ಷ್ಮ ಶರೀರದಲ್ಲಿ ಇದ್ದಾಗ ಮಾತ್ರ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬ ಪ್ರಮಾಣವು ದೊರೆಯಿತು. ಸತತ ಹೋಗುತ್ತಾ ಬರುತ್ತಾ ವಿವಿಧ ಜನರನ್ನು ನೋಡುತ್ತಾ ನನಗೆ ಈ ಸಮಯದಲ್ಲಿ ಇಂಗ್ಲೆಂಡ್ ಯುದ್ಧದಲ್ಲಿ ಸಂಪೂರ್ಣವಾಗಿ ತೊಡಗಿದೆ ಎಂಬುದನ್ನು ನಂಬಲು ಸಹ ಸಾಧ್ಯವಾಗಲಿಲ್ಲ. ಜನರು ಸಾಕಷ್ಟು ಪಾರ್ಟಿಗಳನ್ನ ಮಾಡ್ತಾ ಇರೋದು, ಆನಂದ ಭರಿತರಾಗಿರೋದು, ಅದನ್ನೆಲ್ಲ ನೋಡಿದ್ರೆ ಇಂಗ್ಲೆಂಡ್ ನಲ್ಲಿ ಈಗ ಯುದ್ಧದ ವಾತಾವರಣ ಇದೆ ಅನ್ನತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಏಕೆಂದರೆ ಎಲ್ಲರೂ ಜೀವನದ ಆನಂದವನ್ನು ಪಡೆದುಕೊಳ್ಳುತ್ತಿದ್ದರು. ಸಂಭಾಷಣೆ ಜರುಗುತ್ತಿದ್ದವು, ನಗೆ ಚಟಾರ್ಕಿಗಳು ನಡೆದಿದ್ದವು. ಆಗೊಬ್ಬ ವ್ಯಕ್ತಿಯು ವಾಯುಸೇನೆಯ ಸಮವಸ್ತ್ರ ಧರಿಸಿ ಅಲ್ಲಿಗೆ ಬಂದ. ಇವ್ರೇನ್ ಕೂತು ಪಾರ್ಟಿ ಮಾಡ್ತಾ ಇದ್ರಲ್ಲ, ಅಲ್ಲಿಗೆ ಸಮವಸ್ತ್ರ ಧರಿಸಿದಂತ ವ್ಯಕ್ತಿ ಬಂದಂಗಾಯ್ತು. ಆಗೊಬ್ಬ ವ್ಯಕ್ತಿಯು ವಾಯುಸೇನೆಯ ಸಮವಸ್ತ್ರ ಧರಿಸಿ ಅಲ್ಲಿಗೆ ಬಂದು ಚಾರ್ಲ್ಸ್ ಅವನನ್ನು ಕೂಗಿ ಕರೆದನು. ಇಬ್ಬರು ಬಹಳ ಉತ್ಸಾಹದಿಂದ ಭೇಟಿಯಾದರು. ಚಾರ್ಲ್ಸ್ ಅವನನ್ನು ಟೇಬಲ್ಗೆ ಕರೆತಂದು ರಾಯ್ ಚಾಂಪಿಯನ್ ಹೆಸರಿನಿಂದ ಈ ಪೈಲಟ್ ನನ್ನು ನನಗೆ ಪರಿಚಯಿಸಿದ. ಆ ಬಂದಂತ ವ್ಯಕ್ತಿ ಒಬ್ಬ ಪೈಲಟ್ ಆಗಿದ್ದ. ಆತನ ಹೆಸರು ರಾಯ್ ಚಾಂಪಿಯನ್ ಅಂತನು ಕೂಡ ಪರಿಚಯಿಸ್ತಾನೆ ಈತನಿಗೆ. ಸ್ವಲ್ಪ ಸಮಯದ ಮೊದಲು ಯುದ್ಧದಲ್ಲಿ ಅವನು ವೀರ ಮರಣವನ್ನು ಹೊಂದಿದ್ದನು. ಅವನು ಬಹಳ ಒಳ್ಳೆಯವನಿದ್ದನು. ಸೂಕ್ಷ್ಮ ಲೋಕದ ವಾತಾವರಣದಲ್ಲಿರುವುದು ಹೇಗೆನಿಸುತ್ತದೆ ಎಂದು ನಾನು ಅವನಿಗೆ ಕೇಳಿದೆ. ಈಗ ತಾನೇ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದಂತಹ ಪೈಲಟ್ ಆಗಿದ್ರವರು. ಈಗ ಸೂಕ್ಷ್ಮ ಲೋಕದ ಯಾನ ನಿಮಗೆ ಹೇಗ್ ಅನಿಸ್ತದೆ ಅಂತ ಇವ್ರಿಗೆ ಕುತೂಹಲ ಅಲ್ವಾ. ಇವ್ರು ಈಗಷ್ಟೇ ಬಂದಿರ್ತಕ್ಕಂಥದ್ದು. ಅವರು ಈ ಸೂಕ್ಷ್ಮ ಲೋಕದ ಯಾನಕ್ಕೆ ನೀವು ಬಂದು ಎಷ್ಟ್ ದಿನ ಆಯ್ತು, ಹೇಗ್ ಅನಿಸ್ತದೆ ನಿಮಗೆ ಅಂತ ಕೇಳ್ತಾರೆ ಇವ್ರು. ಅದಕ್ಕೆ ಅವನು ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಸಮಯದ ನಂತರ ನಾವು ಇದರಿಂದ ಬೇಸರವಾಗುತ್ತೇವೆ. ಯಾಕಂದ್ರೆ ಬಯಸಿದ್ದೆಲ್ಲವೂ ಕೂಡ ಕಣ್ಮುಂದೆ ಬರೋದ್ರಿಂದ ನಮ್ಗೆ ಬೇಸರವಾಗ್ತದೆ. ಆರಂಭದಲ್ಲಿ ಬಹಳ ಒಳ್ಳೆಯದೆನಿಸುತ್ತದೆ. ಏನನ್ನು ಕೊಡದೆ ನಮಗೆ ಇಷ್ಟವಾದ ಪ್ರತಿಯೊಂದು ವಸ್ತುಗಳೆಲ್ಲ ಸಿಗುತ್ತವೆ. ಇಲ್ಲಿ ಹಣದ ಅವಶ್ಯಕತೆನೇ ಇಲ್ಲ. ಈ ಭೂಮಿ ಮೇಲೆ ಮಾತ್ರ ಹಣದ ಅವಶ್ಯಕತೆ. ಅದಕ್ಕೋಸ್ಕರ ಏನು ಕೊಡೋದು ಬೇಡ, ಏನು ಇಲ್ಲ, ಅನ್ಕೊಂಡಿದ್ದೆಲ್ಲದೂ ಕೂಡ ಸಿಗ್ತಾ ಹೋಗ್ತದೆ, ಕ್ಷಣಾರ್ಧದಲ್ಲೇ ಸಿಗ್ತದೆ. ಆದ್ರೆ ಇವೆಲ್ಲವೂ ಹಳೆಯದೆನಿಸತೊಡಗುತ್ತದೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅದೆಲ್ಲದೂ ಕೂಡ ಹಳೆಯದು, ಬೇಸರ, ಇದ್ರಲ್ಲಿ ಹೊಸತನ ಏನು ಇಲ್ಲ. ನನಗಂತೂ ಮತ್ತೆ ಹಳೆಯ ಸ್ಕ್ರಾರ್ಡನ್ ಜೊತೆಗಿರಬೇಕೆನ್ನಿಸುತ್ತದೆ. ಅಂದ್ರೆ ಅವನ ಒಬ್ಬ ಗೆಳತಿಯ ಹೆಸರು ಅದು. ಅವರ ಜೊತೆಗಿರಬೇಕೆನ್ನಿಸುತ್ತದೆ ಅಂತ ಹೇಳ್ತಾನೆ. ಬಹಳಷ್ಟು ಹೊಸದನ್ನು ಕಲಿತುಕೊಳ್ಳಲು ಇದೊಂದು ಅಭೂತಪೂರ್ಣ ಅವಕಾಶವಾಗಿದೆ ಎಂದು ಕೂಡ ಅನಿಸಿತು. ಎಲ್ಲ ಸಮಯವನ್ನು ಹೇಗೆ ಕಳೆವೆ ಎಂದು ಅವನನ್ನು ಕೇಳಿದ. ಅದಕ್ಕವನು, ನನ್ನ ಅಂತರಾತ್ಮವು ನನಗೇನು ಮಾಡಲು ಹೇಳುವುದೋ ಅದನ್ನೇ ಮಾಡುವೆನು. ನನ್ನ ಅಂತರಾತ್ಮ ಇದೆಯಲ್ಲ, ಅದು ಏನ್ ಕೆಲಸ ಮಾಡು ಅಂತ ಹೇಳ್ತದೋ ಅದನ್ನೇ ಮಾಡ್ತೇನೆ ಅಂತ ಹೇಳ್ತಾನೆ. ಈಗ ಅವನು ತನ್ನ ಪರಿಚಯದ ಒಂದು ಹುಡುಗಿಗಾಗಿ ಜೊತೆಯಾಗಿ ಊಟ ಮಾಡುವುದಕ್ಕೋಸ್ಕರ ದಾರಿ ಕಾಯ್ತಾ ಇದ್ದ. ಆಗ ನಾನು, ಆ ಹುಡುಗಿ ಜೀವಂತವಾಗಿದ್ದಾಳೋ ಅಥವಾ ಸತ್ತಿದ್ದಾಳೆಯೋ ಅಂತ ಕೇಳಿದೆ. ನೀನು ಆ ಹುಡುಗಿಗೋಸ್ಕರ ಕಾಯ್ತಾ ಇದೆಯಲ್ಲ, ನನ್ನನ್ನ ಜೀವಂತ ಇರೋನ್ನ ಹೆಂಗೆ ಸೂಕ್ಷ್ಮ ಲೋಕಕ್ಕೆ ಕರ್ಕೊಂಡ್ ಬಂದಿದಾರ ಹಂಗೆ ಏನಾದ್ರು ಕರ್ಕೊಂಡ್ ಬಂದಿದ್ದಾನೇನೋ ಅನುಮಾನದಲ್ಲಿ ಆ ಹುಡುಗಿ ಸತ್ತಿದ್ದಾಳೋ ಬದುಕಿದಾಳೋ ಅಂತ ಕೇಳ್ತಾರೆ ಅವ್ರು. ಆವಾಗ ಅವನು ಹೇಳಿದ, ನಿಶ್ಚಿತವಾಗಿಯೂ ಸತ್ತಿದ್ದಾಳೆ. ಆದರೆ ಈ ಎಲ್ಲ ಹಳೆಯ ಶಬ್ದ ಸರಣಿಯನ್ನು ಬಿಟ್ಟು ಬಿಡು. ಜೀವಿತ ಜನರೊಂದಿಗೆ ತಿರುಗಾಡುವುದು ವ್ಯರ್ಥವಾಗಿದೆ.
ಯಾವಾಗ ನೀನೇನೇನು ಒಳ್ಳೆಯದನ್ನು ಮಾಡಬೇಕಾಗಿರುತ್ತದೆಯೋ ಆಗ ಅವರಿಗೆ ತಮ್ಮ ಶರೀರದಲ್ಲಿ ಮರಳಬೇಕಾಗುವುದು ಅಂತ ಹೇಳಿ ಹೇಳ್ತಾರೆ. ಅವನ ಈ ಗೆಳತಿ ಅಲ್ಲಿ ತಲುಪುವ ಮೊದಲು ದೊರೆತ ಅಲ್ಪ ಸಮಯದಲ್ಲೇ ನಾನು ಅವನ ಬಹಳಷ್ಟು ನಮೂನೆಯ ಆಟವಾಡಿದ್ದಾನೆ, ಈಗ ಅವನಿಗೆ ಬೋರ್ ಆಗುತ್ತದೆ ಎಂಬುದು ಅವನಿಂದ ಗ್ರಹಿಸಿದೆ. ಸಾಕಷ್ಟು ಆಟಗಳನ್ನು ಕೂಡ ಆಡಿದಾನೆ, ಈಗ ಪ್ರತಿಯೊಂದರಲ್ಲೂ ಬೋರ್ ಆಗ್ತಾ ಇದೆ ಅಂತ ಇವರ ಗಮನಕ್ಕೆ ಬರ್ತದೆ. ಗಾಲ್ಫ್ ಆಡುವುದು ಅತ್ಯಂತ ನಿರುಪಯುಕ್ತವಾಗಿದೆ. ಬರ್ಡಿ ಅಥವಾ ಈಗಲ್ಗಳನ್ನು ಕೂಡ ಕಲ್ಪಿಸಿಕೊಂಡ ಕ್ಷಣದಲ್ಲೇ ಅವೆಲ್ಲವೂ ಸಾಕಾರಗೊಳ್ಳುತ್ತವೆ. ಪ್ರತಿಸ್ಪರ್ಧಿ ಅನ್ನುವುದು ಇಲ್ಲಿ ಹೇಳ ಹೆಸರಿಲ್ಲ. ನಮ್ಮಷ್ಟಕ್ಕೆ ನಾವು ಆಡ್ಬೇಕು, ಇಡಬೇಕು ಅಷ್ಟೇ. ಪ್ರತಿಸ್ಪರ್ಧಿ ಅನ್ನೋದು ಇಲ್ಲದೆ ಇರೋದ್ರಿಂದ ಬೋರ್ ಆಗುತ್ತದೆ. ನಿಮ್ಮ ಎದುರಾಳಿಯನ್ನು ಸೋಲಿಸಬೇಕಾದ್ರೆ ನೀವು ಆ ವಿಚಾರ ರೂಪವನ್ನು ಮಾಡಿದ ತಕ್ಷಣ ಅದು ಸಾಕಾರಗೊಳ್ಳುವುದು. ನಾನು ಇಂಥವ್ರ ಜೊತೆಗೆ ಆಡಿ ಗೆಲ್ಬೇಕು ಅಂದ್ರೆ ಆ ತಕ್ಷಣಕ್ಕೆ ಗೆದ್ದೇ ಬಿಡ್ತೀರಾ. ಬಿಲಿಯರ್ಡ್ಸ್ ನಲ್ಲೂ ಕೂಡ ಹೀಗೆ ಇದೆ. ನೀನು ಕೇವಲ ಬಯಸಿದರೆ ಸಾಕು, ಗೆಲುವು ನಿಮ್ಮದೇ. ಆಮೇಲೆ ಪ್ರಯತ್ನ, ಸೆಣಸಾಟ ಮಾಡುವಂತ ರೋಚಕತೆಯೂ ಇಲ್ಲ. ಏನಾದ್ರೂ ಮಾಡಿ ಆ ಆಟವನ್ನು ಗೆಲ್ಬೇಕು ಅನ್ನೋ ಪ್ರಯತ್ನ ಇರೋದಿಲ್ಲ. ಮತ್ತೆ ಏನಾದ್ರೂ ಮಾಡಿ ಕಷ್ಟಪಟ್ಟಾಗ್ಲಿ ಗೆಲ್ಬೇಕು ಅಂತಕ್ಕಂಥ ಸೆಣಸಾಟ ಇರಲ್ಲ. ಅದರಿಂದ ಯಾವ ರೋಚಕತೆನೂ ಇರೋದಿಲ್ಲ. ಚಾನ್ಸ್ ಅಥವಾ ಅವಕಾಶ ಕಳೆದುಕೊಳ್ಳುವಂತ ಆನಂದವೂ ಇಲ್ಲ. ಈ ಸರಿ ಚಾನ್ಸ್ ತಪ್ಪೋಯ್ತು, ನೆಕ್ಸ್ಟ್ ಟೈಮ್ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಆ ರೀತಿಯಲ್ಲೇ ಸೆಣಸಾಟ ಮಾಡ್ತಕ್ಕಂಥ ಆನಂದನೂ ಕೂಡ ಇರಲ್ಲ. ಪ್ರತಿಯೊಂದನ್ನು ಕೂಡ ನಾವು ಈ ಭೌತಿಕ ದೇಹದಲ್ಲಿದ್ದಾಗ ಬರ್ತಕ್ಕಂಥ ಕಷ್ಟಗಳನ್ನ ನನಗೆ ಯಾಕಾಗಿ ನನಗೆ ಬಂದಿದಾವೆ, ಬೇರೆ ಯಾರು ಸಿಕ್ಕಿಲ್ವಾ ಈ ಕಷ್ಟಗಳಿಗೆ ಅನ್ನೋ ರೀತಿ ಹೇಳ್ತೀವಿ ನೋಡ್ರಿ ಮಾಸ್ಟರ್ಸ್. ಈ ಭೂಮಿ ಅಂತಕ್ಕಂಥದ್ದು ಪಾಠಶಾಲೆ ಅಂತ ಹೇಳ್ತಕ್ಕಂಥದ್ದು ಇದೇ ಉದ್ದೇಶಕ್ಕೆ ಮಾಸ್ಟರ್ಸ್. ಇಲ್ಲಿ ಎಲ್ಲದನ್ನು ಕೂಡ ಚಾಲೆಂಜ್ ಆಗಿ ನಾವು ಗೆದ್ವಿ ಅಂದ್ರೆ ನಮ್ಮ ಆತ್ಮವನ್ನು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ. ಅದಕ್ಕೋಸ್ಕರ ಇಲ್ಲಿ ಪಾಠಶಾಲೆ ಅಂತ ಕರೀತಾರೆ ಮಾಸ್ಟರ್ಸ್. ಏನೇ ಬರ್ಲಿ ನಾವಿಲ್ಲಿ ಚಾಲೆಂಜ್ ಆಗಿ ತಗೋತೀವಿ, ಅದನ್ನ ಗೆಲ್ಲಿಲಿಕ್ಕೋಸ್ಕರ ಸೆಣಸಾಟ ನಡೆಸ್ತೀವಿ, ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತೀವಿ. ಅದನ್ನ ಏನಾದ್ರೂ ಮಾಡಿಬಿಟ್ಟು ಅದನ್ನ ಒಂದು ಕುತೂಹಲಕಾರಿಯಾಗಿ ನಾವು ಅದರಿಂದ ಹೊರ ಬರ್ತೀವಲ್ಲ ಮಾಸ್ಟರ್ಸ್. ಹೆಂಗೆ ಕಂಬಳಿ ಹುಳ ಚಿಟ್ಟೆಯಾಗಿ, ಸುಂದರ ಚಿಟ್ಟೆಯಾಗಿ ಬರ್ಲಿಕ್ಕೆ ಯಾವ ರೀತಿಯಾಗಿ ತನ್ನ ಕೊಂಬಳಿ ಹುಳ ತನ್ನಷ್ಟಕ್ಕೆ ತಾನೇ ಕೂಡನ್ನ ಕಟ್ಕೊಂಡು ಅದರಿಂದ ಹೊರ ಬಂದು ಸತತವಾಗಿ ಅದು ತನ್ನ ರೆಕ್ಕೆಯನ್ನ ಪಡಿಬೇಕಂದ್ರೆ ಎಷ್ಟೋ ಬಾರಿ ರೆಕ್ಕೆಗಳನ್ನ ಬಡಿಬೇಕಂತೆ. ಅದನ್ನ ಬಡಿದೇ ಅದು ಹೊರ ಬಂದಿದ್ದೇ ಆದ್ರೆ ಈ ಜೀವನದಲ್ಲಿ ಅದರ ಪ್ರಕೃತಿಯಲ್ಲಿ ಅದು ಜೀವನ ನಡೆಸ್ಲಿಕ್ಕೆ ಸಾಧ್ಯವಾಗಲ್ಲ. ಆ ರೀತಿಯಾಗಿ ಕಂಬಳಿ ಹುಳ ಹೇಗೆ ಸುಂದರ ಚಿಟ್ಟೆ ಆಗುತ್ತೋ ಆ ರೀತಿಯಾಗಿ ನಮ್ಮ ಸುಂದರ ಚಿಟ್ಟೆಯನ್ನಾಗ್ಲಿಕ್ಕೆ ನಮ್ಗೆಲ್ಲನಿಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಈ ಭೂಮಿ ಮೇಲೆ. ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ, ಸೆಣಸಾಡ್ಲಿಕ್ಕೆ, ನಾವು ಈ ಜೀವನವನ್ನ ಆನಂದಮಯವಾಗಿ ಸಾಗಿಸ್ಲಿಕ್ಕೆ. ಅದಕ್ಕೋಸ್ಕರ ಭಗವಂತ ಎಲ್ಲರಿಗೂ ಕೂಡ ಒಂದು ಸದಾವಕಾಶವನ್ನು ಕೊಟ್ಟಿದ್ದಾನೆ. ಧ್ಯಾನದ ಮುಖಾಂತರ ಜ್ಞಾನವನ್ನು ಪಡೆಯುತ್ತಾ ಸಾಕಷ್ಟು ನಮ್ಮ ಜೀವನದ ಚಾಲೆಂಜ್ಗಳನ್ನೆಲ್ಲ ಸೆಣಸಾಟಿ ಯಾವನ್ನ ಆನಂದಮಯ ರೂಪಕ್ಕೆ ಪರಿವರ್ತಿಸ್ಕೊಂಡು ನಾವೆಲ್ಲರೂ ಕೂಡ ಉತ್ತಮವಾದ ಜೀವನವನ್ನು ಸಾಗಿಸೋಣ, ನಮ್ಮ ಆತ್ಮ ಪುರೋಗತಿಯನ್ನ ಹೊಂದೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು. ಈ ವೇದಿಕೆಯನ್ನು ಕೊಟ್ಟಂತ ಪರಮೋಚ್ಚ ಗುರುಗಳಿಗೂ ಇದುವರೆಗೆ ಜ್ಞಾನವನ್ನು ತಿಳಿದಂತ ಎಲ್ಲ ನನ್ನ ಜ್ಞಾನದಾತರಿಗೂ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಿದ್ದೇನೆ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.